ನಮಸ್ಕಾರ ವೀಕ್ಷಕರೇ, ನಾನು ಸಾಧ್ಯ. ಹಿಂದೂ ಸನಾತನ ಧರ್ಮದಲ್ಲಿ ಹಬ್ಬಗಳಿಗೆ, ಮಾಸಗಳಿಗೆ, ದಾನಗಳಿಗೆ ಅದರದೇ ಆದ ವೈಶಿಷ್ಟ್ಯವನ್ನು ಹೊಂದಿದೆ. ಈ 12 ತಿಂಗಳಲ್ಲಿ ಬರ್ತಕ್ಕಂಥ ಅಂದ್ರೆ ಕೊನೆಯ ತಿಂಗಳ ಬರ್ತಕ್ಕಂಥ ಡಿಸೆಂಬರ್ ಮಾಸ. ಆ ಡಿಸೆಂಬರ್ ಮಾಸ ಬಂತಂತಂದ್ರೆ ಧನುರ್ಮಾಸ ಅಂತಂದ್ರೆ, ಯಾಕಂದ್ರೆ ಧನುರ್ಮಾಸವನ್ನ ಅತ್ಯಂತ ಪ್ರಿಯವಾದ ಮಾಸ ಮಹಾವಿಷ್ಣುವಿಗೆ ಹೇಳ್ತಾರೆ. ಮತ್ತು ಧನುರ್ಮಾಸ ಅತ್ಯಂತ ಶ್ರೇಷ್ಠ ಮಾಸ ಅಂತ ಕೂಡ ಹೇಳಲಾಗುತ್ತೆ. ಈ ಡಿಸೆಂಬರ್ 16-12-2021 ಧನುರ್ಮಾಸ ಪ್ರಾರಂಭವಾಗಿ ಜನವರಿ 13-1-2026 ಕೊನೆಗೊಂಡಿದೆ. ಈ ಧನುರ್ಮಾಸ ಯಾಕಿಷ್ಟು ಶ್ರೇಷ್ಠ, ಅದರ ಮಹತ್ವ ಮತ್ತು ವೈಶಿಷ್ಟ್ಯಗಳ ಬಗ್ಗೆ ಇವತ್ತು ಹಂಪಿಯ ಪ್ರಧಾನ ಅರ್ಚಕರಾದಂತ ಮೋಹನ್ ಜೋಶಿ ಅವರು ನಮಗೆಲ್ಲರ ಬಗ್ಗೆ ಮಾಹಿತಿಗಳನ್ನ ಹೇಳ್ಕೊಡ್ತಿದ್ದಾರೆ. ನಮಸ್ತೆ. ಹೇಗಿದ್ದೀರಿ? ಮೊದಲನೇದಾಗಿ ಚೆನ್ನಾಗಿದ್ದೀವಿ. ಪಂಪಪತಿ ಒಳ್ಳೆಯದಾಗಿಟ್ಟಿದ್ದಾನೆ. ಧನುರ್ಮಾಸ ಅಂದ್ರೆ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ನಾವು 2 ರೀತಿ ಯುಗಾದಿ ಹಬ್ಬಗಳನ್ನು ಆಚರಿಸ್ತೇವೆ. ಅರ್ಥಾತ್ 2 ರೀತಿಯ ಗಣಿತ ನಮ್ಮಲ್ಲಿದೆ. ಇದು ಚಂದ್ರನನ್ನ ಕನ್ಯೆಮಾನಕ್ಕೆ ಸೂರ್ಯನಿಂದ ಬರ್ತಕ್ಕಂತಹ ಇಲ್ಲಿ ನಾವು ಯುಗಾದಿಯನ್ನು 2 ರೀತಿ ಮಾಡ್ತೀವಿ. ಸೌರಮಾನ ಯುಗಾದಿ ಹಾಗೂ ಚಾಂದ್ರಮಾನ ಯುಗಾದಿ. ಸಾಮಾನ್ಯವಾಗಿ ಏಪ್ರಿಲ್ 14ಕ್ಕೆ ಮೇಷ ಮಾಸ ಶುರುವಾಗುತ್ತೆ. ಅಂದ್ರೆ ಸೂರ್ಯ ಮೇಷ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅದೇ ರೀತಿ ಪ್ರತಿ ತಿಂಗಳು ಕೂಡ ಒಂದೊಂದು ಮಾಸಕ್ಕೆ ಸೂರ್ಯ ಬರ್ತಾ ಹೋಗ್ತಾ ಇರ್ತಾನೆ. ಇದಕ್ಕೆ ಸಂಕ್ರಮಣ ಅಂತ ಕರೀತಾರೆ. ತುಲಾ ಸಂಕ್ರಮಣ ಆದ್ಮೇಲೆ ಈಗ ಬರ್ತಕ್ಕಂಥದ್ದು ಮಕರ ಸಂಕ್ರಮಣ, ಹಾಗೆ ಬರ್ತಕ್ಕಂಥದ್ದು ಈಗ ಧನು ಸಂಕ್ರಮಣ. ಅಂದ್ರೆ ಧನುರಾಶಿಯನ್ನ ಸೂರ್ಯ ಪ್ರವೇಶ ಮಾಡ್ತಕ್ಕಂಥದ್ದು ಇದ್ರ ವಿಶೇಷವಾಗಿರೋದ್ರಿಂದ ಇದಕ್ಕೆ ಧನುರ್ಮಾಸ ಅಂತ ಹೇಳಿ ಕರೀತಾರೆ. 12 ಮಾಸಗಳಲ್ಲಿ ಧನುರ್ಮಾಸನೇ ಶ್ರೇಷ್ಠ ಮಾಸ ಅಂತ ಹೇಳಲಾಗುತ್ತೆ. ಧನುರ್ಮಾಸ ಅಂತ ಹೇಳಿದ್ರೆ ಭಗವಂತ ಮೊನ್ನೆ ಕಾರ್ತಿಕೆಯಲ್ಲಿ ದೇವಸ್ಥಾನ ಏಕಾದಶಿ ಅಂತ ಕರಿತೀವಿ ನಾವು. ದೇವರು ಎದ್ದ ಮೇಲೆ ಈಗ ತನ್ನ ಶುಭ ಕಾರ್ಯಗಳನ್ನ ಆತ ಶುರು ಮಾಡ್ತಾನೆ. ಉತ್ತರಾಯಣ ಪುಣ್ಯಕಾಲ ಜನವರಿ 14ಕ್ಕೆ ಬರೋದ್ರಿಂದ ಈ ಸಂದರ್ಭದಲ್ಲಿ ವಿಶೇಷವಾಗಿ ಶುಭ ಕಾರ್ಯಗಳನ್ನು ಮಾಡ್ಲಿಕ್ಕೆ ಹೆಚ್ಚು ಪ್ರಶಸ್ತವಾದ ದಿನಗಳಾಗಿರ್ತದೆ. ಮತ್ತು ಮಾತಾನ ಮಾರ್ಗಶೀರ್ಷ ಅಂತ ಹೇಳಿ ಮಾರ್ಗಶೀರ್ಷ ಮಾಸ ವೃಷ ಮಾಸದಲ್ಲಿ ಈ ಧನುರ್ಮಾಸ ಬರೋದ್ರಿಂದ ವಿಶೇಷವಾಗಿ ದೇವರಿಗೆ ನಾವು ಹುಕ್ಕಿ ನೈವೇದ್ಯ ಅಂದ್ರೆ ಮನುಷ್ಯನ ಆಲಸ್ಯ ಬಹಳ ಇರ್ತದೆ. ಆದ್ರೆ ಆಲಸ್ಯವನ್ನ ಬಿಟ್ಟು ಜಾಗೃತನಾಗಿರ್ಬೇಕಾದ್ರಿಂದ 4 ಗಂಟೆಗೆಲ್ಲ ಎದ್ದು ನಾವು ಪ್ರಥಮವಾಗಿ 6 ಗಂಟೆ ಒಳಗೆ ದೇವರಿಗೆ ಪೂಜೆ, ಅಭಿಷೇಕ, ರುದ್ರಾಭಿಷೇಕ, ವಿಷ್ಣು ಪೂಜೆ ಇದೆಲ್ಲ ಮಾಡಿ ದೇವರಿಗೆ ಈಗ ನಾವು ಹುಕ್ಕಿ ನೈವೇದ್ಯವನ್ನು ಮಾಡ್ತೀವಿ. ವಿಶೇಷವಾಗಿ ಇದನ್ನ ಪೊಂಗಲ್ ಅಂತ ಕರೀತಾರೆ. ಖಾರ ಪೊಂಗಲ್, ಸಿಹಿ ಪೊಂಗಲ್. ಇದರಲ್ಲಿ ಮೆಣಸು, ಜೀರಿಗೆ, ಲವಂಗ ಇಂಥ ಪದಾರ್ಥಗಳನ್ನು ಬೆಳೆಸಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಕಫ ಆಗುವುದಿಲ್ಲ. ಹಬ್ಬಗಳು ಹೇಗಿದೆ ಅಂದ್ರೆ ಆಯುರ್ವೇದ ಮತ್ತು ವಿಜ್ಞಾನದೊಂದಿಗೆ ಬೆಸೆದುಕೊಂಡಿದ್ದಾವೆ. ಹಾಗಾಗಿ ಏನಾಗುತ್ತೆ ಅಂದ್ರೆ ಈಗ ಕಫ ಜಾಸ್ತಿ ಆಗೋದ್ರಿಂದ ಬಹಳಷ್ಟು ಜನ ಶೀತಲದಿಂದ ನಾವು ಬಳಲ್ತಾ ಇರೋದನ್ನ ನೋಡ್ತೀವಿ. ಆದ್ರಿಂದ ವಿಶೇಷವಾಗಿ ಈ ಧನುರ್ಮಾಸದಲ್ಲಿ ಇರ್ತಕ್ಕಂಥ ಆಹಾರ ಪದ್ಧತಿಯಲ್ಲಿ ಆ ಒಂದು ಹುಕ್ಕಿ ತಿನ್ನೋದ್ರಿಂದ ಗಂಟಲು ಚೆನ್ನಾಗಾಗುತ್ತೆ, ಕಫ ಆಗೋದಿಲ್ಲ. ಮತ್ತು ಮನುಷ್ಯ ಹೆಚ್ಚು ಲವಲವಿಕೆಯಿಂದ ಕೂಡಿರ್ತಾನೆ. ರಗ್ಗೊಚ್ಕೊಂಡು ಮಲಗೋದು ಬಹಳಷ್ಟು ನಾವು ನೋಡ್ತೀವಿ. ಆದ್ರೆ ನಮ್ಮ ಹಿರಿಯರು ಏನ್ ಮಾಡಿದ್ರು ಅಂದ್ರೆ ಈಗ ಜಾಗೃತನಾಗಿರ್ಬೇಕು ಮನುಷ್ಯ ಚಳಿಗಾಲದಲ್ಲಿ. ಆದ್ರಿಂದ ಏನ್ ಮಾಡ್ತಾರೆ, ಬೆಳಗ್ಗೆ 4 ಗಂಟೆಗೆಲ್ಲ ಎದ್ದು 6 ಗಂಟೆ ಸೂರ್ಯೋದಯಕ್ಕಿಂತ ಮೊದಲನೇದಾಗಿ ಪ್ರಥಮ ಪೂಜೆಯನ್ನ ದೇವರಿಗೆ ಮಾಡಿ 3-3.5 ಕೆಜಿಯಷ್ಟು ಹುಗ್ಗಿಯನ್ನು ನೈವೇದ್ಯ ಮಾಡಿ ಸ್ನಾನ ಮಾಡಿ ದೇವಸ್ಥಾನದ ದರ್ಶನ ಬರತಕ್ಕಂಥ ಭಕ್ತಾದಿಗಳಿಗೆಲ್ಲ ಅದನ್ನ ಪ್ರಸಾದ ರೂಪದಲ್ಲಿ ಕೊಡ್ತಾ ಹೋಗ್ತಾರೆ. ಇದು ಧನುರ್ಮಾಸದ ವಿಶೇಷವಾಗಿರ್ತಕ್ಕಂಥದ್ದು. ಮೇಷ, ವೃಷಭ, ಮಿಥುನ, ಕರ್ಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ ಹೀಗೆ ಒಂದೊಂದು ಮಾಸವನ್ನು ನಾವು ಹೇಳೋದ್ರಿಂದ ಆ ಮಾಸಗಳಲ್ಲಿ ಪ್ರತಿ ಸಾಧಾರಣವಾಗಿ ಏಪ್ರಿಲ್ 14ಕ್ಕೆ ಮೇಷ ಮಾಸ ಶುರುವಾದ್ರೆ ಈಗ ಶುರುವಾಗಿರ್ತಕ್ಕಂಥದ್ದು ಧನುರ್ಮಾಸ 16ನೇ ತಾರೀಕಿಂದ ಶುರುವಾಗಿದೆ. ಇದು ಏಪ್ರಿಲ್ 15ಕ್ಕೆ ಜನವರಿ 14ಕ್ಕೆ ಮುಂದೆ ಮಕರ ಸಂಕ್ರಮಣ ಅಂದ್ರೆ ಮಕರ ರಾಶಿಯನ್ನ ಸೂರ್ಯ ಪ್ರವೇಶ ಮಾಡೋದ್ರಿಂದ ಉತ್ತರಾಯಣ ಪರ್ವಕಾಲ ವಿಶೇಷವಾಗಿ ನಾವು ಅದನ್ನ ಪರಿಗಣನೆ ಮಾಡ್ಕೊಳ್ತೀವಿ. ವಿಶೇಷವಾಗಿ ಧನುರ್ಮಾಸದಲ್ಲಿ ದೇವತಾರಾಧನೆಗೆ ಹೆಚ್ಚು ಮಹತ್ವವನ್ನು ಕೊಡುತ್ತೆ ಶಾಸ್ತ್ರ. ವಿಷ್ಣು ಪೂಜೆ ಆಗಿರ್ಬೋದು, ಶಿವನ ಪೂಜೆ ಆಗಿರ್ಬೋದು, ಅಥವಾ ದೀಪಾದಿಗಳನ್ನ ಹಚ್ಚತಕ್ಕಂಥದ್ದು ಮತ್ತು ಹೆಚ್ಚು ಭಗವಂತನ ಆರಾಧನೆ ಮಾಡ್ಲಿಕ್ಕೆ ಸಮಯ ಅಂತ ಹೇಳ್ತಕ್ಕಂಥದ್ದು. ಈಗ ನಮ್ಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ ವಸಂತ ಋತು, ಚೈತ್ರ ಋತು ಹೀಗೆ ಚೈತ್ರ ಮಾಸದಲ್ಲಿ ಬರ್ತದೆ. ಅದೇ ರೀತಿ ಈ ಋತುಗಳು ಬರ್ತಾ ಇರೋದ್ರಿಂದ ಇದಕ್ಕೆ ಹಿಮವಂತ ಋತು ಅಂತ ಎಲ್ಲ ಕಡೆ ಬರ್ಫ್ ಬೀಳ್ತಾ ಇದೆ, ಥಂಡಿ ಬಹಳ ಇರ್ತದೆ. ಆದ್ರಿಂದ ಹೆಚ್ಚು ಆ ಒಂದು ಪದ್ಧತಿಯಲ್ಲಿ ರಗ್ಗು ಇಂಥವನ್ನೆಲ್ಲ ಹೊಚ್ಕೊಳ್ತೀವಿ, ಸ್ವೆಟರ್ ಹಾಕೊಳ್ತೀವಿ. ಆದ್ರೆ ಇಂತಹ ಸಮಯದಲ್ಲಿ ಭಗವಂತನನ್ನು ಕೂಡ ಬೆಚ್ಚಗಿಟ್ಟು ಪೂಜಾ ಆರಾಧನೆಗಳನ್ನು ಮಾಡ್ತಕ್ಕಂಥದ್ದು ಧನುರ್ಮಾಸದ ವಿಶೇಷವಾಗಿರ್ತದೆ. ಸೂರ್ಯೋದಯಕ್ಕಿಂತ ಮೊದಲೇ ಸ್ನಾನಾದಿಗಳನ್ನು ಮಾಡ್ತಕ್ಕಂಥದ್ದು ಇಲ್ಲಿ ಇರ್ತಕ್ಕಂಥ ವಿಶೇಷವಾಗಿರ್ತದೆ. ಧನುರ್ಮಾಸವನ್ನ ಶೂನ್ಯ ಮಾಸ ಅಂತ ಹೇಳಲಾಗುತ್ತೆ. ಆದ್ರೆ ಈ ಧನುರ್ಮಾಸದಲ್ಲಿ ಯಾವ್ದೇ ಶುಭ ಕಾರ್ಯಗಳನ್ನ ಮಾಡಬಾರ್ದು, ಗೃಹ ಪ್ರವೇಶ, ಮದುವೆ ಎಲ್ಲ ಮಾಡಬಾರ್ದು ಅಂತ ಯಾಕೆ? ಪುಷ್ಯ ಮಾಸ ಮತ್ತು ಧನುರ್ಮಾಸ 2 ಕೂಡಿಯೇ ಬರ್ತವೆ ಹೆಚ್ಚು ಕಡಿಮೆ ಜಾಸ್ತಿ. ಇದರಲ್ಲಿ ನಮ್ಮಲ್ಲಿ ಮಾಘ, ಫಾಲ್ಗುಣ, ಚೈತ್ರ, ವೈಶಾಖ, ಜ್ಯೇಷ್ಠ ಈ 5 ಮಾಸಗಳನ್ನ ವಿಶೇಷವಾಗಿ ಶುಭ ಕಾರ್ಯಗಳಿಗೆ ತಗೊಳ್ತಾರೆ. ಯಾಕಂದ್ರೆ ಮುಹೂರ್ತ ಅಂತಕ್ಕಂಥದ್ದು ಏನಿರ್ತದೆ ಅವನ ಮನುಷ್ಯನನ್ನ ಅಭ್ಯುದಯಕ್ಕೆ ಒಳಗಾಗ್ತಕ್ಕಂಥದ್ದು, ಅವನ ಜೀವನದಲ್ಲಿ ಮುಂದೆ ಬರುವಂತ ಆಗ್ಬೇಕು. ಆದ್ರಿಂದ ಆ ಮುಹೂರ್ತಗಳನ್ನ ನೋಡ್ಬೇಕಾದ್ರೆ ಈ ಪುಷ್ಯ ಮಾಸದಲ್ಲಿ ಶೂನ್ಯ ಮಾಸ ಅಂತ ಕರೀತಾರೆ. ಸೂರ್ಯನ ಪ್ರಖರತೆ ಬಹಳಷ್ಟು ಕಡಿಮೆ ಇರ್ತದೆ. ಈಗ
ಅದರಿಂದ ಸೂರ್ಯ ಮತ್ತು ಚಂದ್ರರು ಈ ಪ್ರಕೃತಿಯ ಮೂಲ ಶಕ್ತಿಗಳಾಗಿರ್ತಾರೆ. ಅದರಿಂದ ಗ್ರಹಗಳ ಅಧಿಪತಿಗಳಾಗಿ ಸೂರ್ಯ ಇರೋದ್ರಿಂದ ಆ ಸೂರ್ಯನ ಕಿರಣಗಳೇ ಈ ನಕ್ಷತ್ರಗಳ ಈ ಗ್ರಹಗಳ ಮೇಲೆ ಬೀಳ್ತಿರ್ತಕ್ಕಂಥ ಬೆಳಕಾಗಿರ್ತದೆ. ಆದ್ದರಿಂದ ಅದ್ರ ಒಂದು ಪರಿಣಾಮ ಈಗ ಬಹಳಷ್ಟು ಕಡಿಮೆ ಇರ್ತದೆ. ಸೂರ್ಯ ಈಗ ಸಾಧಾರಣವಾಗಿ ಈಗ 11 ಗಂಟೆ ಹಗಲಿರ್ತದೆ, 13 ಗಂಟೆ ರಾತ್ರಿ ಇರ್ತದೆ. ಹಾಗಾಗಿ ದೀರ್ಘವಾದ ರಾತ್ರಿ ಈಗ ಬರೋದ್ರಿಂದ ಈಗ ಏನಾಗುತ್ತೆ, ಹೆಚ್ಚಾಗಿ ಶುಭ ಕಾರ್ಯಗಳನ್ನು ಬಿಟ್ಟು ದೇವತಾ ಆರಾಧನೆಯನ್ನ ಹೆಚ್ಚು ಮಾಡ್ಲಿಕ್ಕೆ ಈಗ ಹೇಳ್ತಾರೆ. ಯಾಕಂದ್ರೆ ಇನ್ನು ನದಿಯಲ್ಲಿ ಪ್ರವಾಹಗಳು, ಸೂಕ್ಷ್ಮವಾದಂತಹ ಜೀವ ಜಂತುಗಳೆಲ್ಲ ಓಡಾಡ್ಕೊಂಡಿರೋದ್ರಿಂದ ಈಗ ಏನ್ ಮಾಡ್ತಾರೆ, ಸಂಚಾರಕ್ಕೆ ಹೋಗೋದಾಗ್ಲಿ ಇದಾಗ್ಲಿ ಇದು ಉತ್ತರಾಯಣ ಪುಣ್ಯಕಾಲ ಹೆಚ್ಚು ಶ್ರೇಷ್ಠ ಅಂತ ತಗೊಳ್ಳೋದ್ರಿಂದ ಈ ಒಂದು ಧನುರ್ಮಾಸ ಅಥವಾ ಪುಷ್ಯ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನ, ಮದುವೆ ಮುಹೂರ್ತಾದಿಗಳನ್ನ ಕೊಡೋದಿಲ್ಲ. ವಸ್ತು ಮುಹೂರ್ತಗಳಾಗ್ಲಿ, ಮದುವೆ ಮುಹೂರ್ತಗಳಾಗ್ಲಿ ಅಥವಾ ಉಪನಯನ ಮುಹೂರ್ತಗಳಾಗ್ಲಿ ಯಾವನ್ನ ಕೊಡೋದಿಲ್ಲ. ಜನವರಿ 14ರ ನಂತರ ಮಾಘ ಮಾಸ ಮತ್ತು ಉತ್ತರಾಯಣ ಪುಣ್ಯಕಾಲ ಎರಡೂ ಬರೋದ್ರಿಂದ ಶುಭ ಕಾರ್ಯಗಳಿಗೆ ಉತ್ತರಾಯಣ ಪುಣ್ಯಕಾಲ ಬಹಳಷ್ಟು ವಿಶೇಷವಾದಂತಹ ಮುಹೂರ್ತಗಳಾಗಿರ್ತದೆ. ಈ ಮಹಾವಿಷ್ಣುವು ಮತ್ತು ಶ್ರೀಕೃಷ್ಣ ಪರಮಾತ್ಮನಿಗೂ ಅಷ್ಟು ಶ್ರೇಷ್ಠ ಮಾಸ ಅಂತ ಹೇಳ್ತಾರೆ. ಎಷ್ಟೋ ದೇವತೆಗಳಿಗಿಂತ ಆ ಮಹಾವಿಷ್ಣು ಮತ್ತು ವಿಷ್ಣುವಿಗೆ ಮಾತ್ರ ಪ್ರಿಯವಾದ ಮಾಸ ಅಂತ ಹೇಳಲಾಗುತ್ತೆ. ಯಾಕೆ? ವಿಷ್ಣು ಏನಂತಂದ್ ಹೇಳಿದ್ರೆ ನಮ್ಮ ಶಾಸ್ತ್ರದಲ್ಲಿ ಏನ್ ಹೇಳ್ತಾರ ಅಂದ್ರೆ ಪಂಚಭೂತಗಳು ಅಂತ ಹೇಳ್ತೀವಿ ನಾವು. ಅಂದ್ರೆ ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ. ದೇವರು ಅಂದ್ರೆ ವಸ್ತುತಃ ಇದರಲ್ಲಿ ಇರ್ತಕ್ಕಂಥ ಚೈತನ್ಯ ಶಕ್ತಿ ಆಗಿರ್ತದೆ. ಸೂರ್ಯನಲ್ಲಿ ಇರ್ತಕ್ಕಂತಹ ಪ್ರಖರತೆಯೇ ಸೌರಶಕ್ತಿ. ಈಗ ನಾವೆಲ್ಲ ಸೋಲಾರ್ ಪ್ಯಾನಲ್ ಅನ್ನು ಉಪಯೋಗಿಸೋದು ನೋಡ್ತಾ ಇದ್ದೇವೆ. ಅದರಲ್ಲಿ ವಿದ್ಯುತ್ ಬರ್ತದೆ, ಅದನ್ನ ನಾವು ಉಪಯೋಗಿಸ್ಕೊಳ್ಬಹುದು. ಹಾಗೆ ಪ್ರತಿಯೊಂದರಲ್ಲಿಯೂ ಕೂಡ ಭಗವಂತ ಶಕ್ತಿಯನ್ನು ಇಟ್ಟಿದ್ದಾನೆ. ಒಂದು ಹಿಡಿ ಮಣ್ಣಲ್ಲಿ ಅಥವಾ 1 ಸೆಂಟಿಮೀಟರ್ ಮಣ್ಣಲ್ಲಿ ಲಕ್ಷ ಗಿಡಗಳನ್ನ ಬೆಳೆಸ್ತಕ್ಕಂತ ಶಕ್ತಿ ಇದೆ ಅಂತ ಶಾಸ್ತ್ರ ಹೇಳ್ತದೆ. ಆದ್ರಿಂದ ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ ಇವು ಪಂಚಭೂತಗಳು. ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಸೂರ್ಯನ ಪ್ರಖರತೆ, ಅಗ್ನಿ ಪ್ರಖರತೆ ಬಹಳಷ್ಟು ಕಡಿಮೆ ಇರೋದ್ರಿಂದ ಇಲ್ಲಿ ವಿಷ್ಣುವೇ ಆ ಒಂದು ಶಕ್ತಿಯ ಮೂಲವಾಗಿರೋದ್ರಿಂದ ಆ ವಿಷ್ಣುವನ್ನ ಹೆಚ್ಚು ಉಪಾಸನೆ ಮಾಡ್ತಕ್ಕಂಥದ್ದು ಈ ಒಂದು ಇದರಲ್ಲಿ ನಾವು ಧನುರ್ಮಾಸದಲ್ಲಿ ನೋಡ್ತಕ್ಕಂತಹ ವಿಶೇಷವಾಗಿರ್ತದೆ. ವಿಶೇಷವಾಗಿ ವಿಷ್ಣುಗೆ ನಾವೆಲ್ಲ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ರಗ್ಗನ್ನ ಹೊಸ್ತಕ್ಕಂಥದ್ದು ಸಾಮಾನ್ಯ. ದೇವರಿಗೆ ಹಾಗೆ ಮಾಡೋದಿಲ್ಲ. ಆಯಾ ವಸ್ತ್ರ ವಿಶೇಷವಾಗಿ ಆ ಸಂದರ್ಭಗಳಲ್ಲಿ ಶಿವನಿಗೆ ಏನ್ ಮಾಡ್ತಾರೆ ಅಂದ್ರೆ ವೈಶಾಖ ಮಾಸದಲ್ಲಿ ಸತತವಾಗಿ ಧಾರಾಪಾತ್ರ ಇಡ್ತಾರೆ, ಶಾಖ ಮಾಸ. ಅದರಿಂದ ಈ ಧನುರ್ಮಾಸದಲ್ಲಿ ವಿಶೇಷವಾಗಿ ವಿಷ್ಣುವನ್ನ ಹೆಚ್ಚಾಗಿ ಸಂರಕ್ಷಣೆ. ವಿಗ್ರಹದಲ್ಲಿಯೂ ಕೂಡ ನಾವು ಜೀವಶಕ್ತಿಯನ್ನ ನೋಡ್ತೇವೆ. ಹೇಗೆ ಒಂದು ರಾಷ್ಟ್ರಧ್ವಜ ಒಂದು ರಾಷ್ಟ್ರವನ್ನು ಪ್ರತಿನಿಧಿಸ್ತದೋ ಹಾಗೆ ವಿಗ್ರಹಗಳು ಕೂಡ ದೈವ ಶಕ್ತಿಯನ್ನ ಪ್ರತಿನಿಧಿಸಿರ್ತಕ್ಕಂಥವಾಗಿರ್ತದೆ. ಆದ್ರಿಂದ ಅವುಗಳಲ್ಲಿ ದೈವಿ ಸ್ವರೂಪವನ್ನು ನಾವು ಉಪಾಸನೆ ಮಾಡಿ ಅವುಗಳಲ್ಲಿ ಕೂಡ ವಿಗ್ರಹ ವಿಷ್ಣುವನ್ನ ಹೆಚ್ಚು ವಿಶೇಷವಾಗಿ, ಯಾಕಂದ್ರೆ ಭಗವಂತ ಭಕ್ತಿ ಬಲಿತಕ್ಕಂಥವನು ವಿಷ್ಣು. ಆದ್ದರಿಂದ ಹೆಚ್ಚಾಗಿ ವಿಷ್ಣು ಉಪಾಸನೆ ಇದರಲ್ಲಿ ಚಾತುರ್ಮಾಸದಲ್ಲಿ ಅಥವಾ ಈ ಧನುರ್ಮಾಸದಲ್ಲಿ ಜಾಸ್ತಿ ವಿಷ್ಣು ಪೂಜಾದಿಗಳನ್ನ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ವಿಷ್ಣು ದೇವಸ್ಥಾನಗಳಲ್ಲಿ ವಿಶೇಷವಾಗಿ 4 ಗಂಟೆಗೆ ಎದ್ದು ಪೂಜಾದಿಗಳನ್ನು ಮಾಡಿ 6 ಗಂಟೆ ಒಳಗೆ ದೇವರ ದರ್ಶನ ಮಾಡ್ತೇವೆ. ಧನುರ್ಮಾಸದಲ್ಲಿ ಅರಳಿ ಮರಕ್ಕೆ ಪ್ರದಕ್ಷಿಣೆ ಹಾಕ್ಬೇಕು ಅಥವಾ ಅರಳಿ ಮರದ ಪೂಜೆಯನ್ನ ಮಾಡ್ಬೇಕು ಅಂತಂದ್ರೆ ಯಾಕೆ ಈ ಧನುರ್ಮಾಸದಲ್ಲಿ ಅರಳಿ ಮರಕ್ಕೆ ಏನ್ ಅಷ್ಟೊಂದು ವಿಶೇಷತೆ? ಯಾವುದೇ ಒಂದು ಗಿಡ ನಮಗೆ ಆಕ್ಸಿಜನ್ ಕೊಡ್ತದೆ ಅಂತಕ್ಕಂಥದ್ದು ದ್ವಿತೀಯ ಸಂಶ್ಲೇಷಣೆ ಇರ್ತಕ್ಕಂಥ ವಿಶೇಷ. ಇದನ್ನೇ ಗಾಯತ್ರಿ, ಸೂರ್ಯ ಗಾಯತ್ರಿಯಲ್ಲಿ ಹೇಳ್ತಾರೆ. ಭಾಸ್ಕರಾಯ ವಿದ್ಮಹೆ ಮಹದ್ಭುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್ ಅಂತ. ಮಂತ್ರಗಳು ಅಂದ್ರೆ ಏನಂದ್ರೆ ಅವೆಲ್ಲ ವೈಜ್ಞಾನಿಕ ಸೂತ್ರಗಳು ಇರ್ತವೆ. ಆ ದ್ವಿತೀಯ ಸಂಶ್ಲೇಷಣೆ ಅದಕ್ಕೆ ಫೋಟೋಸಿಂಥೆಸಿಸ್ ಅಂತ ಹೇಳಿ ವಿಜ್ಞಾನದಲ್ಲಿ ಕರೀತಾರೆ. ಹಾಗಾಗಿ ಏನಾಗುತ್ತೆ ಅಂತ ಕೇಳಿದ್ರೆ ಹೆಚ್ಚು 5:30 ಗಂಟೆಯಿಂದ 6:30 ಗಂಟೆ ತನಕ ಅರಳಿ ಮರ ನಮಗೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಆಕ್ಸಿಜನ್ ಕೊಡತಕ್ಕಂಥ ವೃಕ್ಷ ಅಂತ ಹೇಳಿ ಈಗ ವಿಜ್ಞಾನಿಗಳು ಒಪ್ಕೊಳ್ತಾ ಇದ್ದಾರೆ. ಆದ್ರಿಂದ ಆ ಸಮಯದಲ್ಲಿ ಎದ್ದು ಅರಳಿ ವೃಕ್ಷಕ್ಕೆ ಸ್ನಾನ ಮಾಡಿ ಪ್ರದಕ್ಷಿಣೆ ಮಾಡೋದ್ರಿಂದ ಅದರಿಂದ ಬರ್ತಕ್ಕಂತಹ ಹೆಚ್ಚು ಪ್ರಾಣವಾಯು ಆಕ್ಸಿಜನ್ ನಮಗೆ ಸಿಗೋದ್ರಿಂದ ಮನುಷ್ಯ ಹೆಚ್ಚು ಆರೋಗ್ಯವಂತನಾಗ್ತಾನೆ. ಅಥವಾ ದೇಹದಲ್ಲಿ ಚೈತನ್ಯ ಶಕ್ತಿ ಜಾಸ್ತಿ ಆಗುತ್ತೆ. ಈಗೆಲ್ಲ ಹೇಳ್ತಾರೆ ದೀರ್ಘವಾದ ಉಸಿರಾಟವನ್ನ ಮಾಡ್ರಿ ಅಂತ ಹೇಳಿ. ಯಾಕಂದ್ರೆ ಒಬ್ಬ ಮನುಷ್ಯ ಒಂದು ದಿವಸದಲ್ಲಿ 21,600 ಸಾರಿ ಉಸಿರಾಟವನ್ನ ತಗೊಳ್ತಾನೆ. 21,600 ಇದ್ರಲ್ಲಿ ನಾವು ಎಷ್ಟು ಉಸಿರಾಟವನ್ನ ಉಳಿಸ್ತೀವೋ ಅಷ್ಟು ನಮ್ಮ ಆರೋಗ್ಯ ಬೆಳೀತಾ ಹೋಗುತ್ತೆ, ಆಯಸ್ಸು ದೀರ್ಘವಾಗ್ತಾ ಹೋಗ್ತದೆ. ಒಬ್ಬ ಮನುಷ್ಯನ ಸಾಮಾನ್ಯ ಆಯಸ್ಸು 120 ವರ್ಷ ಇರ್ತದೆ. ಆ 120 ವರ್ಷದಲ್ಲಿ ನಾವು ಹೇಗೆ ಉಸಿರಾಟವನ್ನು ತಗೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಆರೋಗ್ಯ ಮತ್ತು ಆಯಸ್ಸಿನ ನಿರ್ಧಾರವಾಗಿರ್ತದೆ. ನಾಯಿಗಳ ತರ ಅಂದ್ರೆ ಉಸಿರಾಡ್ಬಿಟ್ರೆ ಏನಾಗುತ್ತೆ ಅಂದ್ರೆ ಶೀಘ್ರವಾಗಿ ಮರಣ ಸಮೀಪ ಹೋಗ್ಬಿಡ್ತಾನೆ. ಆದ್ರಿಂದ ಈ ಒಂದು ಧನುರ್ಮಾಸದಲ್ಲಿ ವಿಶೇಷವಾಗಿ 5:30 6:30 ತನಕನೂ ಅರಳಿ ವೃಕ್ಷವನ್ನ ಪ್ರದಕ್ಷಿಣೆ ಮಾಡೋದ್ರಿಂದ ಮಕ್ಕಳಾಗ್ಲಾರ್ದವರಿಗೆ ಅವರ ಒಂದು ಧಾತು ವೃದ್ಧಿ ಆಗುತ್ತೆ. ಧಾತು ವೃದ್ಧಿ ಆದ್ರೆ ಒಂದೇ ಫೀಡಲ್ಲಿ ಒಳ್ಳೆ ಮಕ್ಕಳನ್ನ ಪಡೀಲಿಕ್ಕೆ ಅವಕಾಶ ಇರುತ್ತೆ. ಆದ್ರಿಂದ ಇವೆಲ್ಲ ನಮ್ಮ ಹಿರಿಯರು ಸೂಕ್ಷ್ಮವಾಗಿ ಮಂತ್ರಗಳಲ್ಲಿ ತುಂಬಿಟ್ಟಿರ್ತಕ್ಕಂತಹ ವೈಜ್ಞಾನಿಕ ಶಕ್ತಿ ಆಗಿದೆ. ಅದರಿಂದ ಬೆಳಿಗ್ಗೆ 5 ಗಂಟೆಗೆ ಎದ್ದು ಸ್ನಾನ ಮಾಡಿ ಅರಳಿ ವೃಕ್ಷವನ್ನು ಪ್ರದಕ್ಷಿಣೆ ಮಾಡೋದ್ರಿಂದ ಮಕ್ಕಳಾಗ್ಲಾರ್ದವರು ಮಕ್ಕಳನ್ನ ಪಡೀತಾರೆ. ಒಳ್ಳೆ ಜ್ಞಾನ ಬೇಕಂದವರು ಜ್ಞಾನವನ್ನು ಪಡೀತಾರೆ. ಒಳ್ಳೆ ಆರೋಗ್ಯ ಬೇಕಂದವರು ಆರೋಗ್ಯವನ್ನು ಪಡೀತಾರೆ. ಒಳ್ಳೆ ದೇಹದ ಸಾಮರ್ಥ್ಯ ಬೇಕಂದವರು ಸಾಮರ್ಥ್ಯವನ್ನು ಪಡೀಲಿಕ್ಕೆ 5:30 6:30 ಗಂಟೆ ಹೆಚ್ಚು ಒಳ್ಳೆ ಸಮಯ ಆಗಿರ್ತದೆ. ಈಗ ಧನುರ್ಮಾಸದಲ್ಲಿ ಅನೇಕ ವ್ರತಗಳು, ಪೂಜೆ
ಯಾವ ವ್ರತ ಅಥವಾ ಯಾವ ಪೂಜೆ ಮಾಡೋದ್ರಿಂದ ನಮ್ಗೆ ಇಷ್ಟ ಆಗ್ತದೆ ಅದು. ಯಾವುದೇ ವ್ರತವನ್ನು ಮಾಡ್ಬೋದು, ವಿಶೇಷವಾಗಿ ವಿಷ್ಣು ಸಹಸ್ರನಾಮ ಪಾರಾಯಣ ಅಥವಾ ದೀಪಾರಾಧನೆ. ಯಾಕಂದ್ರೆ ಭಗವಂತ ಹೆಚ್ಚು ಶಿವಂ ಅಣು ಅಂತ ಹೇಳ್ತದೆ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಪ್ರಪಂಚದ ಎಲ್ಲ ಏನ್ ಶಕ್ತಿ ಇದು ಅಣು ಅಣು ರೂಪದಲ್ಲಿ ಭಗವಂತ ವ್ಯಾಪಿಸಿಕೊಂಡಿದ್ದಾನೆ ಅಂತಕ್ಕಂಥದ್ದು ಉಪನಿಷತ್ತುಗಳು ಯಾವತ್ತೋ ನಮಗೆ ಹೇಳಿದ್ದಾವೆ. ಅಣು ವಿಜ್ಞಾನ ಏನು ಭಾರತೀಯರಿಗೆ ಹೊಸದಲ್ಲ, ಕಣಾದೃಶ್ಯ ಹೇಳಿಬಿಟ್ಟಿದ್ದಾನೆ. ಪ್ರತಿಯೊಂದು ಕಣಕಣದಲ್ಲೂ ಕೂಡ ಶಾರದೆ ಇದ್ದಾಳೆ ಅಂತಕ್ಕಂಥದ್ದು ಅಂದ್ರೆ ಜ್ಞಾನ ಇದೆ ಅಂತಕ್ಕಂಥ ಅರ್ಥ ಅದು. ಹಾಗಾಗಿ ಏನಾಗುತ್ತೆ, ವಿಶೇಷವಾಗಿ ಈ ಸಮಯದಲ್ಲಿ ವಿಷ್ಣು ಉಪಾಸನೆ ಮಾಡೋದ್ರಿಂದ, ಗಣಪತಿ ಉಪಾಸನೆ ಮಾಡೋದ್ರಿಂದ, ದೇವಿ ಉಪಾಸನೆ ಮಾಡೋದ್ರಿಂದ ಶೀಘ್ರವಾಗಿ ನಮಗೆ ಅವರು ಫಲವನ್ನ ಕೊಡ್ತಾರೆ ಅಂತಕ್ಕಂಥದ್ದು ಈ ಧನುರ್ಮಾಸದ ವಿಶೇಷವಾಗಿರ್ತಕ್ಕಂತಹ ಪೂಜಾದಿಗಳಾಗಿರ್ತದೆ. ಈ ಧನುರ್ಮಾಸದಲ್ಲಿ ಹೆಣ್ಮಕ್ಳು ಕೂಡ ತಲೆಗೆ ಸ್ನಾನ ಮಾಡ್ಬೇಕು ಅಥವಾ ತಲೆಗೆ ನೀರ್ ಹಾಕೊಂಡ್ ಮಾಡ್ಬೇಕಾಗುತ್ತೆ, ಬೆಳಗ್ಗೆ ಬೇಗನೆ ಹೋಗ್ಬೇಕು, ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನ ಮಾಡ್ಬೇಕು ಅಂತ. ಈ ಬ್ರಾಹ್ಮಿ ಮುಹೂರ್ತ ಅಂದ್ರೆ ಏನಾದ್ರು ಸಮಯ ಏನಿದೆ? ಬ್ರಾಹ್ಮಿ ಮುಹೂರ್ತ ಅಂದ್ರೆ 4:30 ಗಂಟೆಗೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ ನಾವು. ಯಾಕಂದ್ರೆ ಈ ಸೂರ್ಯಾಸ್ತ ಸಮಯ, ಆಗ ರೇಡಿಯೇಷನ್ ಜಾಸ್ತಿ ಇರ್ತದೆ. ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋದಂತರ ಆಕ್ಸಿಜನ್ ಅಂದ್ರೆ ಪ್ರಾಣವಾಯುವಿನ ಪರಿಣಾಮ ಹೆಚ್ಚಿರ್ತದೆ. ಅಷ್ಟೊತ್ತಿಗೆ ಈ ಮರಗಳೆಲ್ಲ ಏನ್ ಮಾಡ್ತವೆ ಅಂತ ಹೇಳಿದ್ರೆ ಸಾಕಷ್ಟು ಆಕ್ಸಿಜನ್ ಅನ್ನು ಉತ್ಪಾದನೆ ಮಾಡಿ ನಮಗೆ ಕೊಟ್ಟಿರ್ತವೆ. ಅವುಗಳನ್ನ ಪ್ರದಕ್ಷಿಣೆ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಒಳ್ಳೆಯ ಆರೋಗ್ಯ ಸುಧಾರಣೆ ಆಗ್ಲಿಕ್ಕೆ ಶುರುವಾಗುತ್ತೆ. ಅದರಿಂದ ಹೆಚ್ಚಾಗಿ ನಾವು ಅರಳಿ ಮರವನ್ನ ಪ್ರದಕ್ಷಿಣೆ ಮಾಡೋದು, ವಿಷ್ಣುವನ್ನು ಉಪಾಸನೆ ಮಾಡ್ತಕ್ಕಂಥದ್ದು ಅದೇ ಉದ್ದೇಶಕ್ಕಾಗಿ ಇರ್ತದೆ. ಈ ಧನುರ್ಮಾಸದಲ್ಲಿ ವಿಶೇಷವಾಗಿ ಆ ಒಂದು ವೃಕ್ಷಾದಿಗಳ ಪೂಜೆ. ನಮ್ಮಲ್ಲಿ ಪ್ರತಿಯೊಂದು ವೃಕ್ಷ ಕೂಡ ಭಗವಂತನ ಅಂಶ ಅಂತ ಹೇಳ್ತೇವೆ ನಾವು. ಆದ್ರಿಂದ ಅಂಶಗಳ ಪೂಜೆಯಿಂದ ಭಗವಂತ ಹೆಚ್ಚು ಪ್ರೀತಿಯಾಗಿ ಪರೋಕ್ಷವಾಗಿ ನಮಗಾತ ಪ್ರತ್ಯಕ್ಷವಾಗಿ ಕಾಣೋದಿಲ್ಲ ದೇವತೆಗಳು, ಪರೋಕ್ಷ ರೂಪದಿಂದ ಅವರು ಅನುಗ್ರಹವನ್ನು ಮಾಡ್ತಾ ಇರ್ತಾರೆ. ಆದ್ರಿಂದ ಈ ಧನುರ್ಮಾಸದಲ್ಲಿ ವಿಷ್ಣು ಪೂಜೆ ಹೆಚ್ಚು ಶ್ರೇಷ್ಠ ಅಂತ ಹೇಳಿ ಶಾಸ್ತ್ರಗಳಲ್ಲಿ ಭಾವಿಸ್ತಾರೆ. ಈ ಮಾಸದಲ್ಲಿ ನಾವು ಯಾವ ರೀತಿಯಾಗಿ ಏನ್ ಮಾಡ್ಬೇಕು ಅಥವಾ ಯಾವ ರೀತಿ ಏನ್ ಮಾಡ್ಬಾರ್ದು? ಈಗ ವಿಶೇಷವಾಗಿ ಜಲ್ದಿ ಎದ್ದು ನೀರಿಂದ ಸ್ನಾನ ಮಾಡ್ತಾರೆ ಹೆಚ್ಚಾಗಿ. ಯಾಕಂದ್ರೆ ದೇಹದಲ್ಲಿ ಕಫ, ವಾತ, ಪಿತ್ತ ರೋಗಗಳಿರೋದೇ 3 ಅಂತ ಶಾಸ್ತ್ರ ಯಾವಾಗಲೂ: ವಾತ ರೋಗ, ಪಿತ್ತ ರೋಗ, ಕಫ ರೋಗ. ಸಾಮಾನ್ಯ ಎಂಥ ಆರೋಗ್ಯವಂತರು ಕೂಡ ಈಗ ಕಫ ರೋಗಗಳಿಗೆ ಒಳಗಾಗ್ತಾರೆ. ಕಫನೇ ನಮ್ಮ ದೇಹದಲ್ಲಿರ್ತಕ್ಕಂತಹ ಚೈತನ್ಯ ಶಕ್ತಿಯಾಗಿರ್ತದೆ. ಅದರಿಂದ ಕಫ ಸರಿ ಇದ್ರೆ ಮಾತ್ರ ಅವನು ಆರೋಗ್ಯವಂತನಾಗಿರ್ತಾನೆ. ಆದ್ರಿಂದ ಬೆಳಿಗ್ಗೆ ಎದ್ದು ಸ್ನಾನಾದಿಗಳನ್ನ ಮಾಡಿ ಹೆಚ್ಚು ಪ್ರದಕ್ಷಿಣೆ, ಸೂರ್ಯ ನಮಸ್ಕಾರ, ಯೋಗ, ಧ್ಯಾನ ಇವನ್ನು ಮಾಡೋದ್ರಿಂದ ಸಹಜವಾಗಿ ಆರೋಗ್ಯ ಹೆಚ್ಚು ಸುಧಾಗುತ್ತೆ. ಮನುಷ್ಯನಿಗೆ ಶಾಸ್ತ್ರದಲ್ಲಿ ಏನ್ ಹೇಳುತ್ತೆ ಅಂದ್ರೆ ಕಫ ಹಿಡ್ಕೊಂಡು ಉಸಿರಾಟದ ಕಷ್ಟವಾಗಿ ಅವನು ಪ್ರಾಣವನ್ನು ಬಿಡ್ತಾನೆ ಅಂತ ಹೇಳಿ ಪುರಾಣ ಮಹಾವಿಷ್ಣು ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಆದ್ರಿಂದ ಆ ರೀತಿಯಾಗಿ ಕಫ ಹೆಪ್ಪಗಟ್ಟಬಾರದು ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಆಯುರ್ವೇದ ಹೇಳ್ತಕ್ಕಂತಹ ಔಷಧಿಗಳು, ಮೆಣಸಿರಬಹುದು, ಲವಂಗ ಇರಬಹುದು, ಜೀರಿಗೆ ಇರಬಹುದು, ಇವುಗಳನ್ನ ತಿನ್ನೋದ್ರಿಂದ ಕಫ ಕತ್ತರಿಸ್ಕೊಂಡು ಅವನು ಹೆಚ್ಚು ಆರೋಗ್ಯವಂತನಾಗ್ತಾನೆ ಅಂತಕ್ಕಂಥದ್ದು ಶಾಸ್ತ್ರಗಳ ದೃಷ್ಟಿಯಾಗಿದೆ. ಈಗ ಎಲ್ಲಾ ಗೊತ್ತಿದ್ದು ಕೆಲವೊಬ್ರು ಧನುರ್ಮಾಸದಲ್ಲಿ ಮಾಂಸಾಹಾರನ ಸೇವನೆ ಮಾಡ್ತಾರೆ, ನಂಗೆ ಬಿಟ್ಟಿರಕ್ ಆಗೋದಿಲ್ಲ ಅಂತ ಹೇಳೋದು ಏನ್ ಹೇಳಕ್ ಇಷ್ಟಪಡ್ತೀವಿ? ಮಾಂಸಾಹಾರ ಈ ದೇಹಕ್ಕೆ ಎಷ್ಟು ಅಂತಂದ್ರೆ ಹೇಳಿದ್ರೆ ಬಹಳಷ್ಟು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಶಾಸ್ತ್ರದಲ್ಲಿ ಏನ್ ಮಾಡಿದಾರೆ ಅಂತ ಹೇಳಿದ್ರೆ ನಮ್ಮ ದೇಹವನ್ನ ಮೂಲವಾಗಿ ಹಣ್ಣು ಹಂಪಲುಗಳನ್ನ ತಿನ್ಲಿಕ್ಕೆ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಇರ್ತಕ್ಕಂಥದ್ದು. ನಾವು ಈಗ ಒಂದು ಮೊಸಳೆಯನ್ನ ತಗೊಳ್ರಿ ಅಥವಾ ಒಂದು ಹಾವನ್ನ ತಗೊಳ್ರಿ, ಅದೇನ್ ಮಾಡತ್ತಂದ್ರೆ ಕಪ್ಪಿಯನ್ನ ಹಿಡ್ಕೊಳ್ಳುತ್ತೆ ಹಾವು, ಅದನ್ನ ಹಾಗೆ ನುಂಗುತ್ತೆ. ನಾವು ಆ ರೀತಿ ತಿಂದು ಜೀರ್ಣಿಸ್ಕೊಳ್ಳೋದು ನಮ್ಮ ಕೈಲಿ ಸಾಧ್ಯ ಇಲ್ಲ. ಅದಕ್ಕೆ ನಮ್ಮ ದೇಹದ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಈಗ ಸ್ವಲ್ಪ ಈ ಥಂಡಿ ಜಾಸ್ತಿ ಇರೋದ್ರಿಂದ ಜೀರ್ಣ ಶಕ್ತಿ ಕಡಿಮೆ ಇರ್ತದೆ. ಅದಕ್ಕಾಗಿ ಹೆಚ್ಚು ಮದ್ಯ ಮಾಂಸಗಳು ಈಗ ಬೇಡ ಅಂತ ಹೇಳಿ ಶಾಸ್ತ್ರ ಹೇಳ್ತಿರ್ತದೆ. ಮತ್ತು ಕೆಲವರಿಗೆ ಅದು ದೇಹದ ನೋಡಿದಾಗ ಅವನು ವರ್ಜ್ಯ ಮಾಡ್ರಿ ಅಂತೇಳಿ, ನಾಲಿಗೆ ರುಚಿಯನ್ನು ಹಿಡಿದಾಗ ಅದನ್ನ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಶಾಸ್ತ್ರ ಅವುಗಳಲ್ಲಿ ಅವರವರ ಆಹಾರವನ್ನ ಅವರವರ ಹಕ್ಕು ಅಂತ ಹೇಳಿ ಎಲ್ಲಾ ಕಡೆನೂ ಹೇಳ್ತಾ ಬಂದಿದ್ದಾರೆ. ಆದಿ ಕಾಲದಿಂದಲೂ ಯಾರ್ಯಾರಿಗೆ ಏನೇನ್ ಇಷ್ಟವಾಗುತ್ತೋ ಆ ಪದಾರ್ಥಗಳನ್ನ ತಿನ್ಬಹುದು ಅಂತ. ಆದ್ರೆ ಸ್ವಲ್ಪ ಕಡಿಮೆ ತಗೊಂಡ್ರೆ ಹೆಚ್ಚು ಅವರ ಆರೋಗ್ಯ ಚೆನ್ನಾಗಿರುತ್ತೆ. ಯಾಕಂದ್ರೆ ಮಾಂಸದಿಂದ ಕಫ ಜಾಸ್ತಿ ಆಗ್ಬಿಡ್ತದೆ. ನಾವು ಈಗ ಒಂಥರ ಮೊಸಳೆ ತರಹ ಯಾವುದೇ ಒಂದು ಪ್ರಾಣಿಯನ್ನ ಅದು ಹಿಡಿದು ಹಾಗೆ ತಿಂದು ಹಾಗೆ ಜೀರ್ಣಿಸ್ಕೊಳ್ಳುತ್ತೆ. ನಮಗೆ ಹಾಗೆ ಜೀರ್ಣಿಸ್ಕೊಳ್ಳೋ ಶಕ್ತಿ ಇಲ್ಲ. ಅವರು ಬೇಯಿಸಲೇಬೇಕು, ಅದನ್ನ ತುಂಚಲೇಬೇಕು. ಅದರ ಮಾಡಿ ತಿಂದಾಗ ಮಾತ್ರ ಅವ್ರಿಗೆ ಅದರಿಂದ ಬದುಕೋದಕ್ಕೆ ಸಾಧ್ಯ ಇದೆ. ಹಸಿ ಮಾಂಸವನ್ನು ತಿಂದ್ರೆ ಮನುಷ್ಯ ಅದನ್ನು ತಡ್ಕೊಳ್ಳೋ ಸಾಧ್ಯ ಇಲ್ಲ. ಅದರಿಂದ ಮನುಷ್ಯನ ಜೀರ್ಣಾಂಗದ ವ್ಯವಸ್ಥೆಯನ್ನು ನೋಡಿದಾಗ ಅನ್ನ ಹಂಪಲುಗಳು, ಅಕ್ಕಿಯಿಂದ ಬೇಯಿಸ್ತಕ್ಕಂಥ ಅನ್ನ ಹಂಪಲುಗಳು, ರೊಟ್ಟಿ, ಚಪಾತಿಯಿಂದ ಮಾತ್ರ ಇದಕ್ಕೆ ಸೂಕ್ತವಾದಂತಾಗಿರುತ್ತೆ. ಈ ಆರೋಗ್ಯದ ಮೇಲೆ ಅವರೇ ನಿರ್ಧಾರವನ್ನು ತಗೊಳ್ಬೇಕು. ನಾವ್ಯಾರೋ ವಿನಂತಿ ಮಾಡಬಹುದೇ ಹೊರತು ಕಡ್ಡಾಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದಷ್ಟು ಈಗಿನ ಸಮಯದಲ್ಲಿ ಚಳಿ ಜಾಸ್ತಿ ಇರೋದ್ರಿಂದ ಜೀರ್ಣ ಶಕ್ತಿ ಕಡಿಮೆ ಇರ್ತದೆ. ಆದ್ರಿಂದ ಸೌಮ್ಯವಾದ ಆಹಾರದಿಂದ ಮನುಷ್ಯ ಹೆಚ್ಚು ಆರೋಗ್ಯವಂತನಾಗಿರ್ತಾನೆ ಅಂತ ನಮ್ಮ ಶಾಸ್ತ್ರ. ಪೂಜೆಯಲ್ಲಿ ಯಾವ ರೀತಿ ಜಪ ತಪಗಳನ್ನ ತಗೋಬೇಕು? ಯಾವ್ದಾದ್ರು ಮಂತ್ರಗಳನ್ನ ಜಪ ತಪಗಳನ್ನ
ಅವ್ರ ಬಗ್ಗೆ ತಗೊಳ್ಳೇ ಮಾಡ್ಬೇಕಾ ಅಥವಾ ಬೇರೆ ಯಾವ್ದು ವ್ರತವನ್ನು ಮಾಡ್ಬೇಕಾ? ಯಾವ ವ್ರತವನ್ನ ಮಾಡ್ತೀವಿ? ಯಾವುದೇ ವ್ರತವನ್ನು ಮಾಡಬಹುದು. ವಿಷ್ಣು ಸಹಸ್ರನಾಮ ಪಾರಾಯಣ ಇರಬಹುದು, ಲಲಿತಾ ಸಹಸ್ರನಾಮ ಪಾರಾಯಣ ಇರಬಹುದು. ಈ ರೀತಿ ನಾವು ಮಾಡಬೇಕಾದ್ರೆ ಮೊದಲು ಯಾವುದೇ ಒಂದು ನಾವೀಗ ಶಾಲೆಯಲ್ಲಿ ಒಂದು ಓದ್ಬೇಕಾದ್ರೆ ಅಡ್ಮಿಷನ್ ಮಾಡಿಸಿ ಓದಬೇಕಾಗತ್ತೆ. ಅಡ್ಮಿಷನ್ ಮಾಡಿಸಲಾರದ ಓದಲಿಕ್ಕೆ ಯಾರು ಆ ಮಂತ್ರಗಳನ್ನ ಸಿದ್ಧಿ ಮಾಡಿಕೊಂಡಾರು ಅವರಿಂದ ನಾವು ಅನುಗ್ರಹ ತಗೊಂಡಾಗ ಹೆಚ್ಚು ಬೇಗ ಸಿದ್ಧಿ ಆಗುತ್ತೆ. ಡಾಕ್ಟರ್ ಕೇಳಲಾರದ ಔಷಧಿ ತಗೊಂಡ್ರೆ ಅದು ಒಳ್ಳೇದು ಆಗಬಹುದು, ಕೆಟ್ಟದ್ದು ಆಗಬಹುದು. ಈಗ ಡಾಕ್ಟರ್ ಕೇಳಿದಾಗ ನಾವು ಔಷಧಿನ ತಗೊಂಡಾಗ ಡಾಕ್ಟರ್ ಅದನ್ನ ಹೆಚ್ಚು ನಮ್ಮ ದೇಹಕ್ಕೆ ಸೂಕ್ತವಾದಂತ ಔಷಧಿಯನ್ನು ಕೊಡ್ತಾರೆ. ಹಾಗೆ ಗುರುಗಳ ಮುಖದಿಂದ ನಾವು ಅನುಗ್ರಹವನ್ನು ತೆಗೆದುಕೊಂಡಾಗ ನಮ್ಮ ಶಕ್ತಿ, ನಮ್ಮ ಜ್ಞಾನ, ನಮ್ಮ ಸಾಮರ್ಥ್ಯ ನೋಡಿ ಗುರುಗಳ ಅನುಗ್ರಹ ಮಾಡೋದ್ರಿಂದ ನಮ್ಮ ಒಂದು ಏನು ಇದೆ ಗುರುಗಳ ಆಶೀರ್ವಾದದಿಂದ ಹೆಚ್ಚು ಬೇಗ ಸಿದ್ಧಿ ಆಗುತ್ತೆ. ಅದರಿಂದ ನಮ್ಗೆ ಒಳ್ಳೆ ಪರಿಣಾಮನ ಆಗುತ್ತೆ. ಆಗಿಲ್ಲ ಯಾವುದೇ ಒಂದು ಸ್ತೋತ್ರಗಳನ್ನಾಗಲಿ ಹೇಳಲಿಕ್ಕೆ ಯಾವತ್ತೂ ನಿಷೇಧ ಇಲ್ಲ. ಆದ್ರೆ ದೇಹದಲ್ಲಿ ಇದ್ದಾಗ ನಾಮಸ್ಮರಣೆ ಮಾಡ್ರಿ ಅಂತ ಹೇಳ್ತೇವೆ ನಾವು. ಯಾಕಂದ್ರೆ ಕೆಲವು ಮಂತ್ರಗಳ ಉಚ್ಚಾರ ಹೇಳಬೇಕಾದಾಗ ಪರಿಣಾಮ ಆಗ್ತಾ ಇರುತ್ತೆ. ಹಾಗಾಗಿ ಏನಾಗುತ್ತೆ ಅಂದ್ರೆ ಉಪ ಸ್ನಾನದಲ್ಲಿ ದೇಹಕ್ಕೆ ವಿಶ್ರಾಂತಿ ಅವಶ್ಯಕತೆ ಇರುತ್ತೆ. ಹಾರ್ಮೋನ್ಸ್ ವ್ಯತ್ಯಾಸ ಬರ್ತದಾದ್ರಿಂದ ನಮ್ಮ ಹಿಂದೆ ಬಾವಿಯಲ್ಲಿ ನೀರು ಸೇರ್ಬೇಕಾಗ್ತಾ ಇತ್ತು, ಕಟ್ಟಿಗೆ ಹೊಡಿಬೇಕಾಗ್ತಾ ಇತ್ತು, ಹೆಣ್ಮಕ್ಳು ಕುಟ್ಟಬೇಕಾಗ್ತಿತ್ತು, ಬೀಸ್ಬೇಕಾಗ್ತಿತ್ತು. ಋತು ಸ್ನಾನ ಇದ್ದಾಗ ಅವನ್ನೆಲ್ಲ ಮಾಡಿದಾಗ ಅವರಿಗೆ ದೇಹದಲ್ಲಿ ನಿತ್ರಾಣ ಬಹಳ ಇರ್ತದೆ. ಅದಕ್ಕೋಸ್ಕರ ಅವ್ರಿಗೆ ವಿಶ್ರಾಂತಿಯ ದೃಷ್ಟಿಯಿಂದ ನಾವು ಇವನ್ನೆಲ್ಲ ಬೇಡ ಅಂತ ಹೇಳ್ತಾ ಇತ್ತು. ಆದ್ರೆ ಈಗಿನ ಕಾಲದಲ್ಲಿ ಅಷ್ಟೊಂದು ಅದ್ರದ್ದು ಇದಿಲ್ಲ. ಆದ್ರೆ ಈಗ ಸರ್ಕಾರ ಕೂಡ ಋತು ಸ್ನಾನ ಇದ್ದಾಗ ಹೆಣ್ಮಕ್ಳಿಗೆ 2 ದಿವಸ ಕೊಡ್ರಿ ಅಂತ ಕೇರಳದಲ್ಲಿ ಕೂಡ ಕಾಲೇಜ್ ವಿದ್ಯಾರ್ಥಿನಿಯರಿಗೂ ಕೂಡ ಅವ್ರಿಗೆ, ಯಾಕಂದ್ರೆ ಮಾನಸಿಕ ಉದ್ವೇಗ ಜಾಸ್ತಿ ಇರುತ್ತೆ ಋತು ಸ್ನಾನಗಳಿದ್ದಾಗ. ಅದರಿಂದ ಹಿಂದೆ ಧರ್ಮಶಾಸ್ತ್ರ ಏನ್ ಮಾಡುತ್ತೆ ಅಂದ್ರೆ 3 ದಿವಸ ದೇಹಕ್ಕೆ ವಿಶ್ರಾಂತಿ ಅವಶ್ಯಕತೆ ಇರ್ತದೆ. ಈ ಸಮಯದಲ್ಲಿ ಅವರು ತಣ್ಣೀರು ಸ್ನಾನ ಮಾಡಿದಾಗ ದೇಹದಲ್ಲಿ ಹೆಚ್ಚು ಫೀಲಿಂಗ್ ಆಗ್ತದೆ. ಆ ಉದ್ದೇಶಕ್ಕೋಸ್ಕರ ಅವ್ರಿಗೆ ಅದನ್ನ ಸ್ನಾನವನ್ನು ಬಿಟ್ಟೆ ನಾವು ಹಾಗೆ ವಿಶ್ರಾಂತಿಗೋಸ್ಕರ ಅವರಿಗೆ ಪ್ರತ್ಯೇಕವಾದ ರೂಪದಲ್ಲಿ ವಿಶ್ರಾಂತಿಗೋಸ್ಕರ ಅವ್ರನ್ನ ಬಿಡ್ತಾ ಇದ್ರು. ಅದು ಈಗಿನ ಆಧುನಿಕ ಜೀವನದಲ್ಲಿ ಇದು ಕಷ್ಟ ಸಾಧ್ಯವಾಗ್ತದೆ. ಧನುರ್ಮಾಸ ಅತ್ಯಂತ ಶ್ರೇಷ್ಠ ಮಾಸ ಅಂತ ಹೇಳಲಾಗಿದೆ. ಈ ಧನುರ್ಮಾಸದಲ್ಲಿ ಕೆಲವರು ಬೆಳಗ್ಗೆ ಇರ್ತಾರಲ್ಲ, ಅಯ್ಯೋ ನನಗೆ ಒತ್ತಡ ಇರ್ಬೋದು, ಮಾನಸಿಕ ಒತ್ತಡ, ಏನಾದ್ರೂ ಒಂದು ಸಮಸ್ಯೆಗಳು ಬರ್ತಾನೆ ಇರುತ್ತೆ. ಸೊ ಅದರಲ್ಲಿ ಮಹಿಳೆಯರು ಬೇಗನೆ ಎದ್ದೇಳಬೇಕು. ಯಾಕಂದ್ರೆ ನಮ್ಮ ಪ್ರಕೃತಿಯಲ್ಲಿ ಭಗವಂತ ಏನ್ ಹೇಳ್ತಾನೆ ಅಂದ್ರೆ ಶಿವ ಮತ್ತು ಶಕ್ತಿ ಒಂದನ್ನು ಬಿಟ್ಟು ಒಂದಿಲ್ಲ. ಇದರಲ್ಲಿ ಶಕ್ತಿ ಇದೆ, ಶಕ್ತಿ ನಮಗೆ ವರ್ಗಾವಣೆ ಆಗ್ಬೇಕಾದ್ರೆ ಒಂದು ವೇ ಬೇಕಾಗ್ತದೆ. ಆದ್ರಿಂದ ಭಗವಂತ ಏನ್ ಹೇಳಿದ ಅಂತ ಹೇಳಿದ್ರೆ ಸ್ತ್ರೀಯರಲ್ಲಿ ಆ ಶಕ್ತಿಯನ್ನು ಕೊಟ್ಟಿದ್ದಾನೆ. ಜ್ಞಾನದ ಸಂಕೇತವಾಗಿ ಸರಸ್ವತಿ ಇದ್ರೆ, ದುಡ್ಡಿನ ಸಂಕೇತವಾಗಿ ಲಕ್ಷ್ಮಿ ಇದ್ದಾಳೆ, ಶಕ್ತಿಯ ಸಂಕೇತವಾಗಿ ಮಹಾಕಾಳಿ ಇದ್ದಾಳೆ. ಆದ್ರಿಂದ ಮನೆ ನಡೆಯೋದೇ ಹೆಣ್ಮಕ್ಳಿಂದ ಸಾಮಾನ್ಯವಾಗಿ. ಆದ್ರಿಂದ ಹೆಣ್ಮಕ್ಳೇ ಜಲ್ದಿ ಎದ್ರೆ ಅಡಿಗೆ ಮಾಡಬಹುದು, ಈಗ ಮಕ್ಕಳನ್ನ ರೆಡಿ ಮಾಡಿ ಕಳಿಸಬಹುದು. ಹಾಗಾಗಿ ಏನಾಗ್ತದೆ ಅಂದ್ರೆ ಮನೆಯ ಗೃಹಿಣಿ ಗೃಹ ಮುಚ್ಚತೆ ಅಂತ ಹೇಳ್ತದೆ ಶಾಸ್ತ್ರ. ಆದ್ರಿಂದ ಮಹಿಳೆಯರ ಜವಾಬ್ದಾರಿ ಒಂದು ಸಂಸಾರವನ್ನು ಚೆನ್ನಾಗಿ ನಿರ್ವಹಣೆ ಮಾಡಬೇಕಾದ್ರೆ ಅವರ ಬಾಧ್ಯತೆಗಳು, ಅವರ ಕರ್ತವ್ಯಗಳು, ಅವರ ತಿಳುವಳಿಕೆ, ಅವರ ಸಮಾಧಾನ ಹೆಚ್ಚಿರ್ತಾರೆ. ನಾವು ಹೇಳ್ತೀವಿ ಮನೋ ಉದ್ವೇಗ. ಸಾಮಾನ್ಯವಾಗಿ ಏನಾಗ್ತಾ ಇದೆ ಅಂದ್ರೆ ಚಂದ್ರಮಾಮೇ ಮನಸ್ಸು ಮನೋಹೃದಯ, ಮನಸ್ಸೆಲ್ಲಿದೆ ಅನ್ನೋ ಪ್ರಶ್ನೆ ಬಂದಾಗ ನಮ್ಮ ಶಾಸ್ತ್ರಕಾರ ಏನ್ ಹೇಳ್ತಾರೆ ಅಂದ್ರೆ ಬುದ್ಧಿ ತಲೆಯಲ್ಲಿದ್ರೆ ಮನಸ್ಸು ಹೃದಯದಲ್ಲಿರುತ್ತೆ. ಅದಕ್ಕೆ ಹೆಚ್ಚು ಸಂತೋಷ ಆದ್ರೂ ಹಾರ್ಟ್ ಅಟ್ಯಾಕ್ ಆಗ್ತದೆ, ಹೆಚ್ಚು ದುಃಖ ಆದ್ರೂ ಹಾರ್ಟ್ ಅಟ್ಯಾಕ್ ಆಗ್ತದೆ. ಅದಕ್ಕೋಸ್ಕರ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಏನ್ ಹೇಳ್ತಾರೆ ಅಂದ್ರೆ ಸಮೋಷತ್ರೇಚ ಮಿತ್ರೇಚ ತಥಾ ಮಾನಾಪ ಮಾನಯೋ. ಯಾರೋ ಸನ್ಮಾನ ಮಾಡಿದ್ರಂತ ಬಹಳ ಎಮೋಷನಲ್ ಆಗ್ಬೇಡ್ರಿ, ಯಾರೋ ಇನ್ಸಲ್ಟ್ ಮಾಡಿದ್ರಂತ ಬಹಳ ಡಿಪ್ರೆಷನ್ಗೆ ಹೋಗ್ಬೇಡ್ರಿ, ಸಮಾನವಾಗಿ ತಗೊಳ್ರಿ, ಸಮಾಧಾನದಿಂದ ತಗೊಳ್ರಿ ಅಂತ ಹೇಳ್ತಾರೆ. ಅದ್ರಿಂದ ಏನಾಗ್ತದೆ ಅಂದ್ರೆ ಮನಸ್ಸು ಇರೋದೇ ಹೃದಯದಲ್ಲಿ. ಆದ್ರಿಂದ ಬುದ್ಧಿ ಇರತಕ್ಕಂಥದ್ದು ತಲೆ ಇಲ್ಲ. ಆದ್ರಿಂದ ಮನಸ್ಸಿಗೆ ಸಮಾಧಾನ ಇಟ್ಕೋಬೇಕಾದ್ರೆ ನಾವು ದೇವರಲ್ಲಿ ನಮ್ಮ ಮನಸ್ಸನ್ನ ಡೈವರ್ಟ್ ಮಾಡಿದಾಗ, ಅಂದ್ರೆ ದೇವರ ಕಡೆ ನಾವು ಹೆಚ್ಚು ಏಕಾಗ್ರತೆಯನ್ನ ಮಾಡಿದಾಗ ಮನಸ್ಸಿಗೆ ಶಾಂತತೆ ಸಿಗಲಿಕ್ಕೆ ಶುರುವಾಗ್ತದೆ. ಆದ್ರಿಂದ ನಮ್ಮ ಕೆಲಸ ಕಾರ್ಯಗಳಲ್ಲಿ ಏಕಾಗ್ರತೆ ಬರ್ತದೆ. ಅಥವಾ ಬರ್ತಕ್ಕಂಥ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಮನಸ್ಥಿತಿಯನ್ನ ನಾವು ಬೆಳೆಸ್ಕೋಬೇಕಾಗುತ್ತೆ. ಪರೀಕ್ಷೆ ಪಾಸ್ ಆದ್ರೆ ಒಳ್ಳೆಯದು, ಫೇಲ್ ಆದ್ರೂ ಒಳ್ಳೆಯದು. ಯಾಕಂದ್ರೆ ಫೇಲ್ ಆದ್ರೆ ಯಾವ ಸಬ್ಜೆಕ್ಟ್ ಅಲ್ಲಿ ನಾವು ವೀಕ್ ಇದ್ದೀವಿ ಅನ್ನೋದನ್ನ ತಿಳ್ಕೊಂಡು ಟ್ಯೂಷನ್ ಹೇಳಿಸ್ಕೋಬಹುದು, ಅಥವಾ ಆ ವಿಷಯಕ್ಕೆ ಹೆಚ್ಚು ಎಫರ್ಟ್ ಹಾಕಿ ಪಾಸ್ ಆಗ್ಬಹುದು. ಸಣ್ಣ ವಿಷಯಗಳಿಗೆ ಹೋಗಿ ನಾವು ದೇಹವನ್ನ ಆತ್ಮಹತ್ಯೆ ಮಾಡ್ಕೊಂಡ್ವಿ, ಟ್ರೈನಿಗೆ ಬಿದ್ವಿ, ಹೀಗೆಲ್ಲ ಮಾಡ್ಕೊಂಡಾಗ ಮತ್ತೊಂದು ದೇಹವನ್ನ ಪಡ್ಕೊಳ್ಳೋದು ಅಷ್ಟು ಸುಲಭವಾಗಿರೋದಿಲ್ಲ. ಒಂದು ವಾಹನ ಕೆಟ್ಟರೆ ಮನುಷ್ಯನ ಪ್ರಯಾಣ ನಿಂತುಕೊಳ್ಳುತ್ತೆ. ಅದೇ ತರಹ ಒಂದು ದೇಹವನ್ನ ಮನುಷ್ಯ ಕಳ್ಕೊಂಡ ಅಂದ್ರೆ ಇನ್ನೊಂದು ದೇಹ ಸೃಷ್ಟಿಯಾಗೋ ತನಕ ಅವನು 100 ವರ್ಷಗಳ ಕಾಲ ಗಾಳಿಯನ್ನ ಸೇರ್ಕೊಂಡು ಸೂಕ್ಷ್ಮ ರೂಪದಲ್ಲಿ ಆ ಜೀವ ಓಡಾಡ್ತಾ ಇರ್ತದೆ. ಆದ್ರಿಂದ ಒಳ್ಳೆಯ ಮನಸ್ಸು ಬೇಕು ಅಂತ ಹೇಳಿದಾಗ ಭಗವಂತನನ್ನ ಅದು ಯಾವುದೇ ರೀತಿಯಲ್ಲಿ ಉಪಾಸನೆ ಇರಬಹುದು. ನಿಮ್ಗೆ ಯಾವುದೇ ಒಂದು ಶಕ್ತಿಯನ್ನು ಕೂಡ ನಾವು ದೇವರನ್ನೇ ತಗೊಳ್ಬೇಕು. ಗಾಳಿಯನ್ನು, ಸೂರ್ಯ ಕಿರಣಗಳಿರ್ಬೋದು, ಮಣ್ಣಿರ್ಬೋದು, ಇದೆಲ್ಲ ಕೂಡ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಭಗವಂತನ ಅಂಶ ರೂಪಗಳಾಗಿರೋದ್ರಿಂದ
ಇದರಲ್ಲಿ ಯಾವ್ದನ್ನ ನಮಗೆ ಹೆಚ್ಚು ಉಪಾಸನೆ ಮಾಡಿದ್ರೆ ಜಲ್ದಿ ಸಿದ್ಧಿ ಆಗುತ್ತೆ ಅನ್ನೋದನ್ನ ಆಲೋಚನೆ ಮಾಡಿ ಆ ಒಂದು ಎಲ್ಲ ಶಕ್ತಿಯ ಮೂಲ ಭಗವಂತ ಅಂತ. ಆದ್ರಿಂದ ಭ ಅಂದ್ರೆ ಸೃಷ್ಟಿ, ಗ ಅಂದ್ರೆ ಸಂರಕ್ಷಣೆ, ಭ ಅಂದ್ರೆ ಪರಿವರ್ತನೆ. ಈಗ ಒಬ್ಬ ಮೇಷ್ಟ್ರಿಗೆ ಒಂದು ಕ್ಲಾಸಿಂದ ಇನ್ನೊಂದು ಕ್ಲಾಸಿಗೆ ವಿದ್ಯಾರ್ಥಿಯನ್ನ ಕಳಿಸ್ಕೊಡೋ ಅಧಿಕಾರ ಇರುತ್ತೆ. ಅವನ ಜ್ಞಾನವನ್ನ ಹೇಗಿದೆ ಅನ್ನೋದನ್ನ ಉಪಯೋಗಿಸ್ಕೊಂಡು ಅವನಿಗೆ ಒಳ್ಳೆಯ ಮಾರ್ಗದಲ್ಲಿ ಅವನಿಗೆ ಬೋಧನೆ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಪಾಸ್ ಆದ್ರೆ ಮುಂದಿನ ಕ್ಲಾಸಿಗೆ ಕಳಿಸ್ಕೊಡೋ ಅಧಿಕಾರ ಪ್ರಿನ್ಸಿಪಾಲ್ಗೆ, ಹೆಡ್ ಮೇಸ್ಟ್ರಿಗೆ ಇರೋ ರೀತಿ ಭಗವಂತನಿಗೆ ಶಕ್ತಿ ಇರ್ತದೆ. ಆದ್ರಿಂದ ಭಗವಂತನ ಉಪಾಸನೆ, ಭಗವಂತನ ಕಡೆ ಎಲ್ಲಾ ಧರ್ಮದಲ್ಲಿಯೂ ಕೂಡ, ಧರ್ಮದಲ್ಲಿ ಇರ್ಬೋದು ಅವರೊಬ್ಬ ದೇವರನ್ನ ಉಪಾಸನೆ ಮಾಡ್ತಾರೆ, ಮುಸ್ಲಿಮ್ಸ್ ಅಲ್ಲಿ ಇರಬಹುದು ಅವರೊಂದು ದೇವಶಕ್ತಿಯನ್ನು ಉಪಾಸನೆ ಮಾಡ್ತಾರೆ. ಹಾಗೆ ಹಿಂದೂ ದೇವತೆಗಳಲ್ಲಿ ಕೂಡ ಎಲ್ಲರೂ ಕೂಡ ಅವರವ್ರಿಗೆ ಇಷ್ಟವಾದ ದೇವತೆಗಳನ್ನ ಉಪಾಸನೆ ಮಾಡೋ ಅವಕಾಶವನ್ನ ನಮ್ಮ ಧರ್ಮ ಕೊಟ್ಟಿತ್ತು. ಆದ್ರೆ ಕಡೆಗೆ ಅಂತಿಮವಾಗಿ ಎಲ್ಲಾ ನದಿಗಳು ಹೋಗಿ ಸಮುದ್ರವನ್ನ ಸೇರುವಂತೆಯೇ ಎಲ್ಲಾ ಒಂದು ದೇವತೆಗಳ ಶಕ್ತಿಯು ಕೂಡ ಹೋಗಿ ಮೂಲ ನಿರ್ಗುಣ ನಿರಾಕಾರನಾದ ಭಗವಂತನಿಗೆ ಸೇರ್ಕೊಳ್ತದೆ. ಆದ್ರೆ ನಿರ್ಗುಣ ನಿರಾಕಾರ ಉಪಾಸನೆ ಸಾಮಾನ್ಯರಿಗೆ ಸಾಧ್ಯವಿಲ್ಲ. ಆದ್ರಿಂದ ಅವನನ್ನ ಸಾಕಾರ ರೂಪದಿಂದ ಉಪಾಸನೆ ಮಾಡ್ರಿ ಅಂತಕ್ಕಂಥ ಹೇಳಿದ್ರು. ರಾಮ ರೂಪದಲ್ಲಿ ಉಪಾಸನೆ ಮಾಡಬಹುದು, ಕೃಷ್ಣನ ರೂಪದಲ್ಲಿ ಉಪಾಸನೆ ಮಾಡಬಹುದು, ದೇವಿ ರೂಪದಲ್ಲಿ ಉಪಾಸನೆ ಮಾಡಬಹುದು, ಹಾಗೆ ನಿಮ್ಗೆ ಇಷ್ಟ ಗಣಪತಿ ರೂಪದಲ್ಲಿ ಉಪಾಸನೆ ಮಾಡಬಹುದು, ಸೂರ್ಯನನ್ನ ನೋಡ್ತಕ್ಕಂಥ ರೀತಿಯಲ್ಲಿ ಕೂಡ ಉಪಾಸನೆಯನ್ನು ಮಾಡಬಹುದಾದ್ದರಿಂದ ಭಗವಂತನ ಉಪಾಸನೆಗಳಲ್ಲಿ ನಿಮಗೆ ಇಷ್ಟವಾದ ದೇವರನ್ನ ಆರಾಧನೆ ಮಾಡೋದಕ್ಕೆ ನಮ್ಮ ಧರ್ಮದಲ್ಲಿ ಅನುಕೂಲ ಮಾಡಿಕೊಟ್ಟಿದ್ದೇವೆ. ಇನ್ನು ಕೆಲವರು ಹೇಳ್ತಾರೆ ಅದು ಗಣಪತಿ ಹಾಗೆ ದೇವ್ರು ಒಲಿತಾನ, ಕಷ್ಟಗಳೆಲ್ಲ ಹೋಗ್ಬಿಡುತ್ತಾನ, ಏನ್ ಮಾಡ್ತೀವಿ ಹಣೆ ಬರಲೇ ಅಂತ ಹೇಳ್ತಾರೆ. ಏನ್ ಹೇಳ್ತೀವಿ? ಹಣೆ ಬರಹ ಅಂತಂದು ಹೇಳಿದಾಗ ಏನಾಗ್ತದೆ ಅಂದ್ರೆ ಮನುಷ್ಯ ಪ್ರಯತ್ನಶೀಲನಾಗ್ಬೇಕು. ಪ್ರಯತ್ನ ಮಾಡದಲ್ಲೇ ನಾವು ಯಾವುದೇ ಒಂದು ಫಲವನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಿಮ್ಮ ಮುಂದೆ ಹಣ್ಣಿಟ್ಟಿದ್ರೆ ಅದನ್ನ ಕೈಯಿಂದ ತಗೊಂಡು ತಿನ್ನೋ ಪ್ರಯತ್ನ ನೀವು ಮಾಡ್ಲಿಲ್ಲ ಅಂದ್ರೆ ಹಣ್ಣು ತಾನಾಗೆ ಬಂದು ನಮ್ಮ ಬಾಯಲ್ಲಿ ಬೀಳೋದಿಲ್ಲ. ಅದಕ್ಕೆ ಪ್ರಯತ್ನದಲ್ಲಿ ವಿಶ್ವಾಸ ಇಡಬೇಕು, ಪ್ರಕೃತಿಯಲ್ಲಿ ಇರತಕ್ಕಂತಹ ಶಕ್ತಿ ಮೇಲೆ ನಂಬಿಕೆ ಇಟ್ಕೋಬೇಕು. ಆ ನಂಬಿಕೆ ಇಟ್ಕೊಂಡು ಆತ್ಮವಿಶ್ವಾಸವನ್ನು ಬೆಳೆಸ್ಕೊಂಡು ಏನೇ ಕೆಲಸವನ್ನು ಮಾಡಿದ್ರು ಕೂಡ ನೀವು ಪ್ರಯತ್ನ ಒಂದೇ. ಈಗ ಹಿಮಾಲಯ ಪರ್ವತವನ್ನು ಏರ್ಬೇಕಾಗಿದೆ ಅಂದ್ರೆ ನಾನು ಹಿಮಾಲಯ ಏರ್ಬೇಕು ಅಂದ್ರೆ ಸಾಧ್ಯ ಇಲ್ಲ. ನೀವು ಹೋಗ್ಬೇಕು, ಅದಕ್ಕೆ ಸಂಬಂಧಪಟ್ಟಂತ ವೇಷಭೂಷೆಗಳನ್ನು ಹಾಕೋಬೇಕು, ಆ ಚಳಿಯಿಂದ ರಕ್ಷಣೆಗೆ ಬೇಕಾಗ್ತಕ್ಕಂಥ ಹಾಕೋಬೇಕು, ಅಲ್ಲಿ ಬೇಕಾಗ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ಕೋಬೇಕು. ನಿಧಾನವಾಗಿ ಒಂದೊಂದೇ ಅಡಿ ಮುಂದೆ ಹೋಗ್ತಾ ಹೋದ್ರೆ ಇವತ್ತಿಲ್ಲ ನಾಳೆ ನೀವು ಹಿಮಾಲಯ ಪರ್ವತವನ್ನ ಏರಿ ವಿಜಯ ಪತಾಕೆಯನ್ನ ಇಲ್ಲಿ ನೀವು ಹಾರಿಸ್ಲಿಕ್ಕೆ ಅವಕಾಶ ಇದೆ. ಆದ್ರಿಂದ ಪ್ರಯತ್ನ ಅಂತಕ್ಕಂಥದ್ದು ಒಂದ್ಸಾರಿ ವಿಫಲ ಆಗ್ಬೋದು, ಎರಡನೇ ಸಾರಿ ವಿಫಲ ಆಗ್ಬೋದು. ಮನುಷ್ಯ ಪ್ರಯತ್ನಶೀಲ ಆಗಿದ್ರೆ ಇವತ್ತಿಲ್ಲ ನಾಳೆ ಆ ಫಲ ಖಂಡಿತ ಅವನಿಗೆ ಸಿಗ್ತದೆ ಅಂತಕ್ಕಂಥದ್ದು. ಆದ್ರಿಂದ ಭಗವಂತನ ಅಂತಕ್ಕಂಥದ್ದು ನಮ್ಮ ಮನಸ್ಸನ್ನ ಒಂದು ಸ್ಥಾನದಲ್ಲಿ ಕೇಂದ್ರೀಕರಿಸೋದಕ್ಕೋಸ್ಕರ ಮಾಡ್ಲಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ ಅದು. ಅದರಿಂದ ದೇವರು ಅಂದ್ರೆ ಅದೇನೋ ದೊಡ್ಡದಾಗಿ ವಿಗ್ರಹ ರೂಪದಲ್ಲೇ ಇರುವುದಿಲ್ಲ, ಎಲ್ಲಾ ರೂಪದಲ್ಲಿಯೂ ಭಗವಂತ ಇದ್ದೇ ಇರ್ತಾನೆ. ಅದರಿಂದ ಆ ಒಂದು ಉಪಾಸನೆಯಲ್ಲಿ ಒಂದು ವಿಷ್ಣುವನ್ನ ಹೆಚ್ಚಾಗಿ ಮಾಡಬಹುದು, ಶಿವನನ್ನ ಆರಾಧಿಸಬಹುದು, ಗಣಪತಿಯನ್ನ ಆರಾಧಿಸಬಹುದು. ಯಾವುದೋ ಒಂದು ಶಕ್ತಿಯನ್ನು ನಾವು ಆರಾಧಿಸಿದಾಗ ಇವತ್ತಿಲ್ಲ ನಾಳೆ ಕನಿಷ್ಠ 48 ದಿವಸ ಆ ಶಕ್ತಿಯನ್ನು ಆರಾಧಿಸಿದಾಗ ಮಾತ್ರ ನಮಗದು ಹೊಲ ಕೊಡ್ಲಿಕ್ಕೆ ಶುರು ಮಾಡ್ತದೆ. ನೀವಿವತ್ತು ಕಾಂಕ್ರೀಟ್ ಹಾಕಿರಿ ಅಂತ ಹೇಳಿದ್ರೆ ನಾಳೆಗೆ ಅದು ಗಟ್ಟಿ ಆಗೋದಿಲ್ಲ. 21 ದಿವಸ ಅದ್ರ ಮೇಲೆ ಚೆನ್ನಾಗಿ ನೀರು ಹಾಕಿ ಕ್ಯೂರಿಂಗ್ ಮಾಡ್ಬೇಕು. ನೀವು 21 ದಿವಸ ನೀವು ಕ್ಯೂರಿಂಗ್ ಮಾಡಿದ ಮೇಲೆ ಅದು ಒಣಗಿದ ಮೇಲೆ ಮಾತ್ರ ಅದರ ಸಾಮರ್ಥ್ಯವನ್ನು ಅದು ತೋರಿಸ್ತದೆ. ಹಾಗೆ ಭಗವಂತ ಕನಿಷ್ಠ 45 ದಿವಸ ಅಂದ್ರೆ 3 ವಾರಗಳ ಕಾಲ ಅಂದ್ರೆ 48 ದಿವಸ ಉಪಾಸನೆ ಮಾಡಿದಾಗ ಮಾತ್ರ ಭಗವಂತ ನಮ್ಮೊಂದಿಗೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ. ಅಂದ್ರೆ ಅವನ ಸಂವೇದನೆ ನಮಗೆ ಬರ್ಲಿಕ್ಕೆ ಶುರುವಾಗ್ತದೆ. ಆದ್ರಿಂದ ಆ ರೀತಿಯಾಗಿ ಸಾಕಷ್ಟು ಭಗವಂತ ವಿಷ್ಣು ಉಪಾಸನೆ ಆಗ್ಲಿ, ಶಿವನ ಉಪಾಸನೆ ಆಗ್ಲಿ ನಾಮದ ಮೂಲಕನೇ ಮಾಡಬಹುದು. ನೀನ್ಯಾಕೋ ನಿನ್ನ ಹಂಗೆ ಯಾಕೋ ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ಅಂತ ಪುರಂದಾಸರ ಹಾಡಿನಲ್ಲೇ ಹೇಳಿದ್ದಾರೆ. ಭಗವಂತನ ನಾಮದ ಮೇಲೆ ಇದೆಲ್ಲ ನಡೆದಿರ್ತದಾದ್ರಿಂದ ಆ ಒಂದು ಭಗವಂತನ ನಾಮಸ್ಮರಣೆಯನ್ನ ಮಾಡೋದ್ರ ಮೂಲಕ ಕೂಡ ನಾವು ಭಗವಂತನ ಕಳಿಸೋ ಅವಕಾಶ ಇರ್ತದೆ. ದೇವರು ನಮ್ಮ ನಾಯಕಿಗಳು, ನಮ್ಮ ಅಭಿರುಚಿಗಳು ನಮ್ಮ ಬದುಕನ್ನ ಬದಲಾಯಿಸುತ್ತೆ ಹೊರತು ನಾವ್ ಯಾವ್ದೇ ಜಪ ಮಂತ್ರ ಅಥವಾ ಕುತ್ಕೊಂಡ್ ದಿನ ಪೂಜೆ ಮಾಡಿದ್ರೆ ಏನು ಪ್ರದಕ್ಷಿಣೆ ಹಾಕ್ಬಿಟ್ರೆ ನಮ್ಮ ಜೀವನ ಶೈಲಿ ಬದಲಾಗಲ್ಲ ಅಂತ ಹೇಳಿ. ಈಗ ಪೆನ್ ಇದೆ, ಪೇಪರ್ ಇದೆ, ಅದ್ರ ಮೇಲೆ ನೀವು ಏನೇನಾದ್ರೂ ಬರೆದ್ರೆ ಏನೇನೋ ಆಗತ್ತೆ. ಈಗ ಅಕ್ಷರ ಜ್ಞಾನ ಇತ್ತು ಅದ್ರ ಮೇಲೆ ಬರೀಲಿಕ್ಕೆ ಅಕ್ಷರಗಳು ಮೂಡ್ಲಿಕ್ಕೆ ಶುರುವಾಗ್ತವೆ. ಹಾಗೆ ಭಗವಂತ ಅಂತಕ್ಕಂಥದ್ದು ಒಂದು ಪ್ರಪಂಚವನ್ನು ಇಡೀ ವ್ಯಾಪಿಸ್ಕೊಂಡಿರ್ತಕ್ಕಂಥ ಒಂದು ದೈವದ ಶಕ್ತಿ ಅಲ್ಲ. ನೀವು ನಂಬದೇ ಇರ್ರಿ, ಪರಿಣಾಮ ಖಂಡಿತ ಹಾಗೆ ಆಗ್ತದೆ. ಯಾರು ಆಸ್ತಿಕರಾಗಿ ಅಂದ್ರೆ ಭಗವಂತನ ನಂಬ್ತಾರ ಅದ್ರ ಒಳ್ಳೆಯ ಪರಿಣಾಮವನ್ನು ಅವ್ರು ಕಂಡೇ ಕಾಣ್ತಾರೆ. ಹಾಗೆ ಮೊನ್ನೆ ಒಬ್ರು ಡಾಕ್ಟರ್ ಹೇಳ್ತಾ ಇದ್ರು, ಈ ಪೇಷಂಟ್ ಕರ್ಕೊಂಡೋಗಿ ಆಸ್ಪತ್ರೆಯಲ್ಲಿ ಹಾಕಿದ್ವಿ, ಅವೆಲ್ಲ ಹೇಳಿದ್ರು ಇನ್ನೆಲ್ಲ ನಮ್ಮ ಔಷಧಿಗಳು ಮುಗಿದು ನಮ್ಮ ಟ್ರೀಟ್ಮೆಂಟ್ ಎಲ್ಲ ಮುಗಿತು, ಇನ್ನು ದೇವ್ರು ಕೊಟ್ರ ಆಯಸ್ಸು, ದೇವ್ರು ಕೊಟ್ರ ಆರೋಗ್ಯ ಅಂದ್ರು. ಈ ಮಾತನ್ನ ಮೊದಲನೇ ನಾವ್ ಹೇಳಿದ್ರು ಗುಳಿಗೆ ಔಷಧಿ ಯಾವುದೂ ಕೊಡ್ತಾ ಇರ್ಲಿಲ್ಲ. ಹಿಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ. ಗುಳಿಗೆ ಔಷಧ ಕೊಡೋದು ಆರೋಗ್ಯ ವೃದ್ಧಿಗೋಸ್ಕರ ಇರ್ತದೆ. ಆದ್ರೆ ಉಳುಕಿ ಪ್ರಯತ್ನಗಳು ಕೂಡ ಅದ್ರ ಜೊತೆಗೆ ಮನೋಬಲ ಎಲ್ಲಕ್ಕಿಂತ ಹೆಚ್ಚಾಗಿರ್ತಕ್ಕಂಥದ್ದು ಮನೋಬಲವಾಗಿರುತ್ತದೆ. ಆದ್ರಿಂದ ಮನಸ್ಸಿನಲ್ಲಿ ಆ ಒಂದು ಒಳ್ಳೆಯ ಬಲ ಬರಬೇಕಾದ್ರೆ ಭಗವಂತನ ಆರಾಧನೆ, ಭಗವಂತನ ಉಪಾಸನೆ ಖಂಡಿತ ಅವಶ್ಯಕತೆ ಇದ್ದೇ ಇರ್ತದೆ. ಇವಾಗ ಕಂಕಣ ಬಲ ಕೂಡಿ ಬರ್ತಾ ಇಲ್ಲ, 35 ಆಯ್ತು 38 ಆಯ್ತು ಅಂತ ಕೆಲವರು ಮಹಿಳೆಯರು ಹೇಳ್ತಿರ್ತಾರೆ ಅಥವಾ ಪುರುಷರು ಹೇಳ್ತಾ ಇರ್ತಾರೆ. ಎಷ್ಟು ನೋಡಿದ್ರು ಕೂಡ ನಮ್ ಜಾತಕ
ಹೋಮ ಮಾಡ್ತಿದ್ವಿ, ಜಾತಕ ನೋಡಿದ್ವಿ, ಆ ದೋಷ ಈ ದೋಷ ಅಂತೆಲ್ಲ ಹೇಳ್ತಾರೆ. ಈ 48 ದಿನದಲ್ಲಿ ಯಾವ ವ್ರತವನ್ನ ನಾವು ಮಾಡಿದ್ರೆ ಬೇಗನೆ ಕಂಕಣವನ್ನು ಕೂಡ್ತಾರೆ? ವಿಶೇಷವಾಗಿ ವಿವಾಹಗಳಿಗೆ ಶುಕ್ರ ದೇವತೆ, ಆದ್ರಿಂದ ಶುಕ್ರವಾರ ವಿಶೇಷವಾಗಿ ಲಕ್ಷ್ಮೀ ಪೂಜೆಯನ್ನ ಮಾಡೋದ್ರಿಂದ ಅಥವಾ ಇಂದ್ರಾಣಿ ಪೂಜೆ ಮಾಡೋದ್ರಿಂದ, ದೇವೇಂದ್ರ ನಮ್ಮಲ್ಲಿ ಮದುವೆ ಮಾಡಬೇಕಾದ್ರೆ ಕಂಕಣ ಕಟ್ಟಿಸ್ಬೇಕಾದ್ರೆ ಅಥವಾ ಶಚಿ ಪೂಜೆ ಅಂತ ಮಾಡುತ್ತಾರೆ. ದೇವೇಂದ್ರಾಣಿ ನಮಸ್ತುಭ್ಯಂ ದೇವೇಂದ್ರ ಪ್ರಿಯಭಾಮಿನಿ ವಿವಾಹಂ ಭಾಗ್ಯಂ ಆರೋಗ್ಯಂ ಪುತ್ರ ಲಾಭಂಚ ದೇಹಿನಿ. ಈ ಶ್ಲೋಕ ಏನಪ್ಪಾ ಅಂತ ಹೇಳಿದ್ರೆ, ಮದುವೆ ಅಂದ್ರೆ ಕೇವಲ ಗಂಡು ಹೆಣ್ಣಿನ ಮಿಲನ ಅಷ್ಟೇ ಅಲ್ಲ, ಅದು ಒಳ್ಳೆಯ ಮಕ್ಕಳು ಬೇಕು, ಒಳ್ಳೆ ಆರೋಗ್ಯ ಬರಬೇಕು, ಅದಾದ್ಮೇಲೆ ಸಂಪತ್ತು ಬರ್ಬೇಕು, ಇದಿಷ್ಟು ಆಯಸ್ಸಿರ್ಬೇಕು. ಆದ್ರಿಂದ ವಿವಾಹಂ ಭಾಗ್ಯಂ ಆರೋಗ್ಯಂ ಪುತ್ರ ಲಾಭ. ಮಕ್ಕಳೇ ಮದುವೆ ಆದ್ಮೇಲೆ ಮಕ್ಕಳಾಗ್ಲಿಲ್ಲ ಅಂದ್ರೆ ಉಪಯೋಗ ಏನು? ಯಾವುದೇ ಒಂದು ಗಿಡ ಹಣ್ಣು ಬಿಡ್ಲಿಲ್ಲ ಅಂದ್ರೆ ನಾವು ಆ ಗಿಡವನ್ನು ಇಟ್ಕೊಳ್ಳಲ್ಲ, ಯಾವುದೇ ಒಂದು ಗಿಡ ಹೂ ಬಿಡ್ಲಿಲ್ಲ ಅಂದ್ರೆ ನಾವು ಅದನ್ನು ಇಟ್ಕೊಳ್ಳೋದಿಲ್ಲ. ಅದಕ್ಕಾಗಿ ಭಗವಂತ ಸ್ತ್ರೀಯರಲ್ಲಿ ಆ ಶಕ್ತಿಯನ್ನ ಕೊಟ್ಟಿದ್ದಾನೆ. ಗರ್ಭ ಧರಿಸ್ತಕ್ಕಂಥ ಶಕ್ತಿ ಇರೋದು ಕೇವಲ ಈ ಪ್ರಪಂಚದಲ್ಲಿ ಪ್ರಕೃತಿಯಲ್ಲಿ ಇರ್ತಕ್ಕಂಥದ್ದು ಸ್ತ್ರೀಯರಿಗೆ ಮಾತ್ರ. ಅದು ಆಕಳ ಇರಬಹುದು, ಆನೆಗಳಿರಬಹುದು, ಅಥವಾ ಹುಲಿ ಸಿಂಹಗಳಿರ್ಬಹುದು, ಎಲ್ಲವೂ ಕೂಡ ಸ್ತ್ರೀ ಅಂದ್ರೆ ಆ ಒಂದು ಇವನೇ ಮಾತ್ರ ಗರ್ಭ ಧರಿಸ್ಲಿಕ್ಕೆ ಸಾಧ್ಯ ಇದೆ. ಆದ್ರಿಂದ ಅವುಗಳಲ್ಲಿ ಇರ್ತಕ್ಕಂಥ ವಿಶೇಷ ಶಕ್ತಿಯಿಂದ ಒಳ್ಳೆ ಮಕ್ಕಳು ಹುಟ್ಟಲಿಕ್ಕೆ ಅವಕಾಶ ಇರುತ್ತೆ. ಕೆಲವೊಂದು ಉಪಾಸನೆಗಳನ್ನ ಮಾಡಿದಾಗ ರೋಗ ಏನು, ಅದಕ್ಕೆ ರೋಗಕ್ಕೆ ತಕ್ಕಂತೆ ಔಷಧಿ ಕೊಟ್ಟಾಗ ಮಾತ್ರ ರೋಗ ಕಡಿಮೆ ಆಗುತ್ತೆ. ನಿಮ್ಗೆ ಮಲೇರಿಯಾ ಜ್ವರ ಬಂದಿದೆ ಅಂದ್ರೆ ನೀವು ಕ್ಲೋರೋಕ್ವಿನ್ ಮಾತ್ರೆ ತಗೊಂಡ್ರೆ ಮಾತ್ರ ನಿಮಗೆ ಇರತಕ್ಕಂತಹ ರೋಗ ಜ್ವರ ಕಡಿಮೆ ಆಗುತ್ತೆ. ಅದನ್ನ ಬಿಟ್ಟು ನೀವು ಪ್ಯಾರಾಸಿಟಮಲ್ ನುಂಗಿದೆ ಅಂದ್ರೆ ಜ್ವರ ಕಡಿಮೆ ಆಗೋದಿಲ್ಲ. ಹಾಗೆ ವಿವಾಹಕ್ಕೆ ಇರತಕ್ಕಂತಹ ದೋಷವನ್ನ ಚೆನ್ನಾಗಿ ಗಮನಿಸಿಕೊಂಡು ಅದಕ್ಕೆ ಇರತಕ್ಕಂಥ ಸೂಕ್ತವಾದ ಪರಿಹಾರ ಮಾಡಿದ್ರೆ ಖಂಡಿತ ವಿವಾಹ ಆಗುತ್ತೆ, ಒಳ್ಳೆ ಮಕ್ಕಳು ಕೂಡ ಹುಡ್ತಾರೆ. ಇದು ನಾನು ನನ್ನ ಜೀವನದಲ್ಲಿ ಇಲ್ಲಿ ತನಕ ತಿಂಗಳಲ್ಲಿ 10-12 ನಾರಾಯಣ ಬಲಿಯನ್ನು ನಾವು ಇದಕ್ಕೋಸ್ಕರ ಮಾಡಿಸ್ತೇವೆ. ಮಾಡಿಸಿದಾಗ ನಾನು 10ಕ್ಕೆ ರಿಸಲ್ಟ್ ಅನ್ನ ಪಡ್ಕೊಂಡಿದ್ದೆ. ಯಾರ್ಯಾರಿಗೆ ನಾನು ಮಾಡಿಸ್ ಕಳ್ಸಿದನೋ ಅವ್ರು 3 ತಿಂಗಳಲ್ಲಿ ಫೋನ್ ಮಾಡಿ ಹೇಳ್ತಾರೆ, ಬಟ್ರೆ ನಮ್ ಕೆಲಸ ಆಗಿದೆ, ಮದುವೆ ಆಗಿಲ್ಲ, ಮದುವೆ ಆಗಿದೆ, ಉದ್ಯೋಗ ಸಿಕ್ಕಿಲ್ಲ, ಉದ್ಯೋಗ ಸಿಕ್ಕಿದೆ, ಮನೆ ಕಟ್ಸ್ತಾ ಇದ್ವಿ, ಅರ್ಧಕ್ಕೆ ನಿಂತಿತ್ತು, ಮನೆ ಕಟ್ಸಿ ಮುಕ್ತಾಯ ಮಾಡಿದ್ದೇವೆ. ಅದೇ ತರಹ ಯಾಕಂದ್ರೆ ಈಗ 7ನೇ ಕ್ಲಾಸ್ ಪಾಸ್ ಆದ ಹುಡುಗರು 8ನೇ ಕ್ಲಾಸಿಗೆ ಬರ್ತಾರೆ. ಹಾಗೆ ಗತಿಸಿ ಹೋದ ನಮ್ಮ ಹಿರಿಯರೇ ನಮ್ಮಲ್ಲಿ ಮಕ್ಕಳಾಗಿ ಹುಟ್ಟು ಬರ್ತಾರೆ. ಹೊಸ ಜೀವ ಈ ಪ್ರಪಂಚದಲ್ಲಿ ಬರೋದಿಲ್ಲ, ಹೊಸ ದೇಹ ಮಾತ್ರ ಬರ್ತಾ ಇರ್ತದೆ. ಆದ್ರಿಂದ ನಮ್ಮ ಹಿರಿಯರೇ ನಮ್ಮಲ್ಲಿ ಹುಟ್ಟಬೇಕಾದ್ರೆ ಹಿರಿಯರ ಆಶೀರ್ವಾದ ಖಂಡಿತ ಬೇಕು. ಯಾವುದೇ ಒಂದು ಲಗ್ನ ಪತ್ರ ಇರಲಿ, ಒಂದು ಪತ್ರ ಇರಲಿ, ಒಂದು ವಾಸ್ತು ಮನೆಯಲ್ಲಿ ಕುಲದೇವತಾ ಹಾಗೂ ಹಿರಿಯರ ಅನುಗ್ರಹದಿಂದ ಅಂತ ಹಾಕ್ತಾರೆ. ಹಿರಿಯರೇ ನಮ್ಗೆ ನಾಂದಿ ರೂಪದಲ್ಲಿ ಪೂಜೆ ಮಾಡ್ತಾ ಇರ್ತೀವಿ. ಅದರಿಂದ ಹಿರಿಯರಿಗೆ ನಾವು ವರ್ಷಕ್ಕೊಂದ್ಸಾರಿ ನಮ್ಮ ಹಿರಿಯರ ಪದ್ಧತಿ ಪ್ರಕಾರ ನಾವು ತರ್ಪಣಾದಿಗಳನ್ನು ಕೊಡೋದಿರ್ಬೋದು, ಸಮಾಧಿ ಪೂಜೆ ಇರ್ಬೋದು, ಪೀಠದಾನ ಮಾಡೋದಿರ್ಬೋದು, ಇವೆಲ್ಲ ಮಾಡಿದಾಗ ಖಂಡಿತ ನಮ್ಮ ಹಿರಿಯರ ಆಶೀರ್ವಾದ ನಮ್ಮ ಮೇಲೆ ಹಾಗೆ ಆಗ್ತದೆ. ಎಂಥವ್ರಿಗೂ ಕೂಡ ಮಕ್ಕಳನ್ನು ಪಡೀಲಿಕ್ಕೆ ಅವಕಾಶ ಇದ್ದೇ ಇರ್ತದೆ. ಯಾವುದೋ ಒಂದು ಕಾರಣದಿಂದ ಹಿಂದೆ ಮನೆಯಲ್ಲಿ ಬ್ರಹ್ಮಚಾರಿ ಮರಣನೋ, ಕನ್ಯಾ ಮರಣನೋ, ದುರ್ಮರಣನೋ ಆಗಿದ್ರೆ ಸ್ವಲ್ಪ ವಿವಾಹಗಳಿಗೆ ಅಡ್ಡಿ ಮಾಡ್ತಾ ಹೋಗ್ಬೋದು. ಆದ್ದರಿಂದ ಅದಕ್ಕೆ ಇರತಕ್ಕಂಥ ದೋಷವನ್ನು ಪರಿಹರಿಸಿಕೊಂಡಾಗ ಖಂಡಿತ ಅವರಿಗೆ ಜೀವನದಲ್ಲಿ ಉತ್ತರೋತ್ತರ ಅಭಿವೃದ್ಧಿ ಆಗುತ್ತೆ. ಇವುಗಳೇ ನಾರಾಯಣ ಬಲಿ ಅಂದ್ರೇನು? ಇವಾಗ ನಾರಾಯಣ ಬಲಿ ಮಾಡ್ತಿದ್ರು ಕೂಡ ನಮ್ಗೆ ದೋಷ ಪರಿಹಾರ ಆಗಿಲ್ಲ, ಇನ್ನು ಪಿತೃದೋಷ ಅಂತ ಇದೆ, ಅಥವಾ ನಮ್ಮ ಮನೆಯಲ್ಲಿ ಯಾವ್ದಾದ್ರು ಅಕಾಲಿಕ ಮರಣವನ್ನ ಹೊಂದಿದ್ರೆ ಕೂಡ ಅವರ ಒಂದು ದೋಷ ಕೂಡ ಇದೆ. ಇವಾಗ ಯಾಕೆ ಆಗ್ತದೆ? ಹಿರಿಯರು ನಮ್ಮನ್ನ ಕಾಡ್ತಾರ? ಏನಾಗ್ತದೆ, ನಾರಾಯಣ ಬಲಿ ನಾವ್ ಯಾಕೆ ಮಾಡ್ತೀವಿ ಅಂತ ಕೇಳಿದ್ರೆ, ಒಂದು ಹರಿದ ನೋಟ ನೀವ್ ಯಾರಿಗಾದ್ರೂ ಕೊಟ್ರೆ ಏನಂತಾರೆ, ನೋಟ್ ಬೇಡ ಅಂತ. ಅದೇ ನೋಟ ಚೆನ್ನಾಗಿರೋದನ್ನು ಕೊಟ್ರೆ ಅವ್ರು ಅದನ್ನು ತಗೊಳ್ತಾರೆ. ಹಾಗೆ ಈ ದೇಹವನ್ನ ಮೋಕ್ಷಕ್ಕಾಗಿ ಕೊಟ್ಟಿರ್ತಾನೆ. ಇವತ್ತು ನಾವು ಪೇಪರ್ ತೆಗೆದ್ರೆ ವಾಹನ ಅಪಘಾತ, ಆತ್ಮಹತ್ಯೆ, ಸ್ನಾನ ಮಾಡ್ಲಿಕ್ಕೆ ಹೋಗಿದ್ರು, ನದಿಯಲ್ಲಿ ಹೋದ್ರು, ಬೆಂಕಿ ಹಚ್ಕೊಂಡು ಸುತ್ಕೊಂಡು ಸತ್ರು, ಇವೆಲ್ಲ ಏನಾಗುತ್ತೆ ಅಂದ್ರೆ ಸಿಟ್ಟಿಗೆದ್ದು ನಾವು ದೇಹವನ್ನ ಬಿಡ್ತೀವಿ. ಆದ್ರಿಂದ ನೆಕ್ಸ್ಟ್ ಬಾಡಿ ಕ್ರಿಯೇಟ್ ಆಗದಲ್ಲಿ ಜೀವ ಮುಂದೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಅದಕ್ಕಾಗಿ ಮೋಕ್ಷ ನಾರಾಯಣ ಬಲಿಯನ್ನ ಮಾಡಿದಾಗ ಸಾಮಾನ್ಯವಾಗಿ ಬಹುತೇಕ ಪಿತೃದೋಷ ಪರಿಹಾರ ಆಗುತ್ತೆ. ಇನ್ನು ಕೆಲವು ಸಂದರ್ಭದಲ್ಲಿ ಇದಕ್ಕಿಂತಲೂ ಗಾಯತ್ರಿ ಹೋಮ, ಸ್ತ್ರೀ ಶಾಪ, ದೈವ ಶಾಪ, ಯಾವುದೋ ಒಬ್ಬ ಮಹಿಳೆಗೆ ನಂಬಿಸ್ಕೊಡೋದು, ಆಕೆಯಿಂದ ದುಡ್ಡು ಇಸ್ಕೊಳ್ಳೋದು ಅಥವಾ ಬಂಗಾರ ಇಸ್ಕೊಳ್ಳೋದು ಕೊಡದೆ ಹೋದಾಗ ಸ್ತ್ರೀ ಶಾಪವಾಗಿ ಪರಿವರ್ತನೆ ಆಗ್ತದೆ. ಇಂಥ ಸಂದರ್ಭದಲ್ಲಿ ಅದಕ್ಕೆ ತ್ರಿಪಿಂಡಿ ಶ್ರಾದ್ದ ಅಂತ ಮಾಡ್ತಾರೆ. ಅಥವಾ ಬೇರೆ ಕೇವಲ ಕೆಲವು ಸಂದರ್ಭದಲ್ಲಿ ತರ್ಪಣ ಪಿಂಡದಾನಗಳನ್ನು ಮಾಡಿದ್ರೆ ಸಾಕು, ಅವರಿಗೆ ಅದ್ರದ್ದು ಸದ್ಗತಿ ಆಗ್ಬಿಡ್ತದೆ. ಪರೀಕ್ಷೆಯಲ್ಲಿ ಪಾಸ್ ಆದವರು ಮುಂದಿನ ಕ್ಲಾಸಿಗೆ ಹೋಗ್ತಾರೆ, ಫೇಲ್ ಆದವ್ರು ಮತ್ತೊಂದ್ಸಾರಿ ಎಕ್ಸಾಮ್, ಆದ್ರೆ ಡಿಬಾರ್ ಆದವರು ಮತ್ತೆ ಸ್ಕೂಲಲ್ಲಿ ಹೋಗಕ್ಕೆ ಬರೋದಿಲ್ಲ. ಇದೊಂದು ನಮ್ಮ ಶಾಲೆಯಲ್ಲಿ ಮಾಡಿಕೊಂಡು ಒಂದು ವ್ಯವಸ್ಥೆ ಆಗಿದೆ. ಅದೇ ತರಹ ಡಿಬಾರ್ ಆದವ್ರಿಗೆ ಏನ್ ಪರಿಸ್ಥಿತಿ ಆಗುತ್ತೋ ದುರ್ಮರಣ ಆದವ್ರಿಗೂ ಕೂಡ ಅದೇ ಪರಿಸ್ಥಿತಿ ಆಗುತ್ತೆ. ಆದ್ರಿಂದ ಹೇಗೆ ದುರ್ಮರಣ ಸತ್ತಾಗ ಅದು ಯಾವುದೇ ಜಾತಿ ಧರ್ಮ ಇರಲಿ, ದುರ್ಮರಣ ಆದವರಿಗೆ ಆತ್ಮಶಾಂತಿಯನ್ನ ಕೋರಿ ಅದಕ್ಕೆ ಸಂಬಂಧಪಟ್ಟ ವಿಶೇಷ ಪೂಜೆಗಳನ್ನು ಮಾಡಬೇಕಾಗುತ್ತೆ. ನಾವು ಇದೇ ಯುದ್ಧದಲ್ಲಿ ಸತ್ತಂತಹ ಸೈನಿಕರಿಗೆ ಹುತಾತ್ಮರು ಅಂತ ನಾವು ತಗೊಳ್ತೇವೆ, ಅವ್ರನ್ನ ದುರ್ಮರಣ ಅಂತ ತಗೊಳ್ಳೋದಿಲ್ಲ. ಅಂತಹವರು ಸ್ವರ್ಗಕ್ಕಿಂತ ಮೇಲೆ ಇರ್ತಕ್ಕಂಥ ವೀರ ಸ್ವರ್ಗಕ್ಕೆ ಹೋಗಿ ಸೇರ್ಕೊಂಡ್ಬಿಡ್ತಾರೆ. ಮತ್ತೆ ಈ ಪ್ರಪಂಚದಲ್ಲಿ ಅವರ ಆತ್ಮಗಳು ಹುಟ್ಟೋದಿಲ್ಲ. ಯಾಕಂದ್ರೆ ಇಡೀ ದೇಶಕ್ಕೋಸ್ಕರ ನಮ್ಮ ದೇಹವನ್ನ ಅರ್ಪಣೆ ಮಾಡೋದೇ ಸೈನಿಕನ ವೀರ ಕರ್ತವ್ಯವಾಗಿರ್ತದೆ. ಯಾವುದೇ ಕ್ಷಣದಲ್ಲಿಯೂ ಕೂಡ ಅವನು ಶಸ್ತ್ರಗಳಿಂದ ಸತ್ರ ಅವನು ಮೋಕ್ಷ ಹೊಂದಿ ಬಿಡ್ತಾನೆ.
ಅದೇ ಸೈನಿಕ ತನ್ನದೇ ರೈಫಲ್ ಇಂದ ಗುಂಡಾರಿಸ್ಕೊಳ್ತಂದ್ರೆ ಆತ್ಮಹತ್ಯೆ ಅಂತ ಕರಿತೇವೆ ನಾವು. ಅವುಗಳಲ್ಲಿ ಎರಡೂ ಒಂದೇ ರೀತಿ ಆದ್ರೂ ಕೂಡ ಅವುಗಳ ನೋಡ್ತಕ್ಕಂಥ ದೃಷ್ಟಿ ಭಿನ್ನವಾಗಿರ್ತದೆ. ಹಾಗೆಯೇ ಹಿರಿಯರ ಆಶೀರ್ವಾದ ನಮ್ಮ ಮೇಲೆ ಆಗ್ಬೇಕು ಆದ್ರೆ ಹಿರಿಯರ ಪೂಜೆ ಖಂಡಿತ ಅವರಿಗೆ ವರ್ಷಕ್ಕೊಂದ್ಸಾರಿ ನಾವು ನಮ್ಮ ತರ್ಪಣಾದಿಗಳನ್ನ ಕೊಟ್ಟು ಅವ್ರ ಸಮಾಧಿಯನ್ನ ಪೂಜೆ ಮಾಡೋದಿರಬಹುದು. ಎಲ್ಲ ಒಂದು ಕಡೆ ಸೂಕ್ಷ್ಮ ರೂಪದಿಂದ ಆತ್ಮಗಳ ರೂಪದಲ್ಲಿ ಅವ್ರು ಓಡಾಡ್ಕೊಂಡು ಇರ್ತಾರೆ. ಅದು ನಮಗೆ ಕಣ್ಣಿಗೆ ಕಾಣ್ಲಿಕ್ಕಿಲ್ಲ, ನಮ್ಮ ವಿಜ್ಞಾನ ಅದನ್ನ ನೋಡ್ಲಿಕ್ಕಿಲ್ಲ. ಆದ್ರೆ ಎಲ್ಲ ಒಂದು ಕಡೆ ಅದರದ ಶಕ್ತಿ ಇದ್ದೇ ಇರುತ್ತೆ. ಒಂದು ಕರೆಂಟ್ ನಲ್ಲಿ ವೈರಲ್ ಕರೆಂಟ್ ಇದೆ ಅನ್ನೋದನ್ನ ನೋಡ್ಬೇಕಾದ್ರೆ ಕ್ರಿಸ್ಟರ್ ಇಟ್ಟು ನೋಡ್ಬೇಕು, ನಾವು ಮುಟ್ಟಿ ನೋಡ್ತೀವಿ ಅನ್ನೋದಕ್ಕೆ ಸಾಧ್ಯ ಇಲ್ಲ. ಕ್ರಿಸ್ಟರ್ ಹೇಗೆ ಒಂದು ಮಾಧ್ಯಮನೋ ಹಾಗೆ ಪಿತೃಗಳಿಗೂ ಕೂಡ ಒಂದು ಮಾಧ್ಯಮ ಅಂತಕ್ಕಂಥದ್ದು ತರ್ಪಣ ಪಿಂಡದಾನ ಇರೋದ್ರಿಂದ ಅದನ್ನು ಮಾಡೋದ್ರಿಂದ ಅವರಿಗೆಲ್ಲ ಖಂಡಿತ ಒಳ್ಳೇದಾಗುತ್ತೆ. ತುಂಬಾ ಜನಕ್ಕೆ ಅನುಭವಕ್ಕೆ ಬಂದಿರುತ್ತೆ ಅಥವಾ ನಿಮಗೂ ಗಮನಕ್ಕೆ ಬಂದಿರುತ್ತೆ ಗುರುಗಳೇ, ನಾವು ತರ್ಪಣವನ್ನ ಬಿಟ್ವಿ, ವೈದಿಕಗಳನ್ನ ಮಾಡ್ತಿದ್ವಿ, ವರ್ಷಕ್ಕೊಮ್ಮೆ ನೀವು ಎಲ್ಲಾ ರೀತಿಯ ಕೈಕಾರಗಳನ್ನ ಮಾಡ್ತಾ ಇದ್ದೀವಿ. ಆದ್ರೂ ಕೂಡ ನಮಗೆ ನಮ್ಮ ತಪ್ಪಂತ ನಮ್ಮ ತಂದೆ ತಾಯಿ ಆಗಿರ್ಬೋದು ಅಥವಾ ನಮ್ಮ ರಿಲೇಷನ್ ಆಗಿರ್ಬೋದು ಅಥವಾ ನಮ್ಮ ಸ್ನೇಹಿತರಾದ್ರು ನಾವ್ ಎಲ್ಲಾ ಕಾರ್ಯಗಳನ್ನ ಮಾಡಿದ್ರು ಕೂಡ ನಮ್ಮ ಕನ್ಸಿನಲ್ಲಿ ಪದೇ ಪದೇ ಬರ್ತಾ ಇರ್ತೇವೆ ಅಂತ ಹೇಳ್ತಿರ್ತಾರೆ. ಯಾಕೆ ಕನಸಿನಲ್ಲಿ ಬರೋದು ಅಪರಾಧ ಅಥವಾ ತಪ್ಪು ಅಂತಲ್ಲ. ಈಗ ಎಷ್ಟೋ ಜನ ರಾಘವೇಂದ್ರ ಉಪಾಸನೆ ಮಾಡಿದಾಗ ಗುರುಗಳು ನಮಗೆ ದರ್ಶನ ಕೊಟ್ಟರು, ಯಾವುದೋ ಒಂದು ರೀತಿಯಲ್ಲಿ ಆಗುತ್ತೆ. ನಮ್ಮ ಈಗ ಮನುಷ್ಯನಲ್ಲಿ ಎರಡು ರೀತಿ ಮನಸ್ಸಿರುತ್ತೆ, ಒಂದು ಜಾಗೃತವಸ್ಥೆ, ಒಂದು ಸ್ವಪ್ನಾವಸ್ಥೆ. ನಾವು ಜಾಗೃತವಾಗಿದ್ದಾಗ ಏನು ವಿಷಯಗಳನ್ನು ಹೆಚ್ಚು ಮನಸ್ಸಿಂದ ಗಮನಿಸ್ಕೊಳ್ತೀವೋ ಅದು ರಾತ್ರಿ ಸ್ವಪ್ನದಲ್ಲಿ ಅದರದ್ದು ಮತ್ತೆ ಪುನರಾವರ್ತನೆ ಆಗ್ತಾ ಇರ್ತದೆ. ಇದು ಅಪರಾಧ ಅಲ್ಲ. ಆದ್ರಿಂದ ಹಿರಿಯರ ಕಂಡ್ರು, ಹಿರಿಯರ ದರ್ಶನ ಆಯ್ತು ಅಂದ್ರೆ ಬಹಳ ಒಳ್ಳೆಯದು. ರಾಘವೇಂದ್ರ ಸ್ವಾಮಿಗಳು ಕನಸಲ್ಲಿ ಬಂದ್ರು ಅಂದ್ರೆ ಖುಷಿ ಪಡ. ಹಾಗೆ ನಮ್ಮ ಹಿರಿಯರು ಕೂಡ ನಮಗೆ ಹರಸ್ಲಿಕ್ಕೆ ಬಂದಿರ್ತಾರೆ, ಅವರೇನು ನಮಗೆ ಕೇಡು ಮಾಡ್ಬೇಕಂತ ಬರೋದಿಲ್ಲ. ಹೇಗೆ ರೋಗ ಏನಿದೆಯೋ ಅಂತ ಗುರುತಿಸಿಕೊಂಡು ಔಷಧಿ ಕೊಟ್ರೆ ರೋಗ ಕಡಿಮೆ ಆಗೋ ರೀತಿ ಪಿತೃದೋಷ ಏನು ಅನ್ನೋದನ್ನ ನೋಡ್ಕೋಬೇಕು. ಕೆಲವು ಸಾರಿ ನಾರಾಯಣ ಬಲಿ ತ್ರಿಪಿಂಡಿ ಮಾಡಿದ್ರು ಕೂಡ ಕೆಲವು ಸಲ ಸಂತಾನಕ್ಕೋಸ್ಕರ ನಾವು ನಾಗಬಲಿಯನ್ನು ಹೇಳ್ತೇವೆ. ನಾಗರ ಹಾವೇನಲ್ಲಿ ಕೊಂದ್ರೆ ಅದರಿಂದ ಕೆಲವೊಂದು ದೋಷಗಳು ಬರ್ತಾ ಇರ್ತದೆ ಮನುಷ್ಯನಿಗೆ. ಅದರಿಂದ ಏನಾಗ್ತದೆ ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಪೂಜೆಗಳನ್ನು ಸರಿಯಾಗಿ, ಮತ್ತು ಈಗ ನಾವು ಏನಂತೀವಿ, ಚಲೋ ಡಾಕ್ಟರ್ ನೋಡ್ರಿ ಅಂತೀವಿ, ಚಲೋ ವಕೀಲರನ್ನ ನೋಡ್ರಿ ಅಂತೀವಿ, ಚಲೋ ಸಲಹೆಗಾರನ್ನ ನೋಡ್ರಿ ಅಂತೀವಿ. ಹಾಗೆ ಯಾರಿಗಾದ್ರ ಕಡೆ ಹೋಗಿ ನಾವೇನಾದ್ರೂ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಕೆಲವೊಂದು ಸಂದರ್ಭದಲ್ಲಿ ನುರಿತ ಅನುಭವಸ್ಥ ಪುರೋಹಿತರನ್ನ ಕಂಡು ಈ ಪೂಜಾದಿಗಳನ್ನು ಮಾಡಿದಾಗ ಹೆಚ್ಚು ಪರಿಣಾಮಕಾರಿಯಾಗಿರ್ತದೆ. ಕೆಲವು ಸಾರಿ ಚಲೋ ವಕೀಲರನ್ನ ಕಂಡಾಗ ನಮ್ಮ ಕಾನೂನಿಗೆ ಏನು ನಮಗೆ ತೊಂದರೆ ಆಗಿದೆ ಅದರಿಂದ ನಾವು ಹೋಗಿ ಬರ್ಬೋದು. ಚಲೋ ಡಾಕ್ಟರ್ನ ಕಂಡಾಗ ನಮ್ಗೆ ಏನು ರೋಗ ಇದೆ ಅನ್ನೋದನ್ನ ಗುರುತಿಸಿ ಅವ್ರು ನಮ್ಮನ್ನ ಅದರಿಂದ ಹೊರಗೆ ತರೋ ಪ್ರಯತ್ನವನ್ನ ಡಾಕ್ಟರ್ ಖಂಡಿತ ಮಾಡ್ತಾರೆ. ಅದೇ ರೀತಿ ಚೆನ್ನಾಗಿ ಧರ್ಮಶಾಸ್ತ್ರದಲ್ಲಿ ನಂಬಿಕೆ ಇಟ್ಟಂತ ಭಗವಂತನಲ್ಲಿ ಕೆಲವು ಸಾರಿ ಏನಾಗುತ್ತೆ ಅಂತ ಕೇಳಿದ್ರೆ, ನಾನು ಎಷ್ಟೋ ಜನ ಪೂಜಾರನ್ನ ನೋಡಿದ್ದೇನೆ, ಅವ್ರಿಗೆ ದೇವ್ರ ಮೇಲೆ ನಂಬಿಕೆ ಇರೋದಿಲ್ಲ. ಯಾಕೆ ಪೂಜೆ ಮಾಡ್ತೀರಿ ಅಂತ ಕೇಳಿದಾಗ ನಾವು ಹೊಟ್ಟೆ ತುಂಬ್ಕೊಳಕ್ ಮಾಡ್ತೀವಿ ಅಂತಾರ. ಭಗವಂತನಲ್ಲಿ ಹೇಗಿರುತ್ತೆ ಅಂತ ಕೇಳಿದಾಗ ಒಬ್ಬ ಡ್ರೈವರ್ ಒಂದು ವಾಹನವನ್ನು ಪ್ರವೇಶ ಮಾಡಬೇಕಾದ್ರೆ ಇಂಜಿನ್ಗೆ ನಮಸ್ಕಾರ ಮಾಡ್ತಾನೆ, ಯಾಕಂದ್ರೆ ಅದು ತನ್ನ ಅನ್ನವಂತ ಅವನು ತಗೊಳ್ತಾನೆ. ಒಬ್ಬ ರೈತ ತನ್ನ ಕೃಷಿ ಕಾರ್ಯ ಮಾಡಬೇಕಾದ್ರೆ ನೇಗಿಲಿಗೆ ಎತ್ತಿಗೆ ಕೈ ಮುಗಿತಾನೆ, ಬಸವಣ್ಣ ನೀನೇ ನನ್ನ ಅಂತ. ಹಾಗೆ ನಮ್ಮಲ್ಲಿ ಏನಾಗಿದೆ ಅಂದ್ರೆ ದುಡ್ಡು ಗಳಿಸೋದಕ್ಕೆ ಬೇಕಾದಷ್ಟು ಮಾರ್ಗಗಳಿರುವಂತೆ ಧರ್ಮ ಕೂಡ ಅಂದ್ರೆ ಆಚರಣೆಗಳು ಕೂಡ ಒಂದು ಮಾರ್ಗವಾಗ್ಬಿಟ್ಟಿದೆ. ಈಗ ಜ್ಯೋತಿಷ್ಯ ಭವಿಷ್ಯ, ಜ್ಯೋತಿ ರೀತಿ ನಕ್ಷತ್ರ ಎಷ್ಟು ಅಂದ್ರೆ ಸೂರ್ಯ ಮತ್ತು ಚಂದ್ರ ನಕ್ಷತ್ರಗಳ ಚಲನೆಯನ್ನ ಹೇಳ್ತಕ್ಕಂಥದ್ದು ಜ್ಯೋತಿಷ್ಯ. ಮತ್ತೆ ಆಗ್ತಕ್ಕಂಥ ಘಟನೆಗಳ ಬಗ್ಗೆ ಊಹೆ ಮಾಡಿ ಹೇಳ್ತಕ್ಕಂಥದ್ದು ಭವಿಷ್ಯ. ಇದು ಕೇವಲ ಗೆಸ್ಸಿಂಗ್ ಇರ್ತದೆ. ನಾಳೆ ಮಳೆ ಬರಬಹುದು, ಇದು ಭವಿಷ್ಯ. ಹೌದಾ? ನಾಳೆ ಸೂರ್ಯ ಅದು ಇಷ್ಟಕ್ಕೆ ಆಗುತ್ತೆ, ಇದು ಜ್ಯೋತಿಷ್ಯ. ಅದ್ರಲ್ಲಿ ಎರಡರಲ್ಲಿ ಇರ್ತಕ್ಕಂಥ ವ್ಯತ್ಯಾಸ ಗೊತ್ತಾಗ್ತಾ ಇಲ್ಲ. ಜ್ಯೋತಿ ರೀತಿ ನಕ್ಷತ್ರ ಎಷ್ಟು, ಪ್ರತಿಯೊಂದು ಜ್ಯೋತಿ ನಕ್ಷತ್ರಗಳಿಗೆ ಜ್ಯೋತಿ ಬೆಳಕು ಬರ್ತಾ ಇದ್ದೇನೆ. ಆ ಬೆಳಕೆ ನಮ್ಮ ಶಕ್ತಿಯ ಮೂಲ, ಚೈತನ್ಯದ ಮೂಲವಾಗಿರ್ತದ. ಆಯಾ ರೀತಿ ಪೂಜೆ ಪುನಸ್ಕಾರಗಳನ್ನು ಸರಿಯಾಗಿ ಮಾಡಿದಾಗ ಬರೀ ಔಷಧಿ ತಗೊಂಡ್ವಿ ನಾವು ಪಥ್ಯ ಮಾಡ್ಲಿಲ್ಲ ಅಂದ್ರೆ ಆಗೋದಿಲ್ಲ. ಸಕ್ಕರೆ ಕಾಯಿಲೆ ಇದೆ ಅಂತ ಹೇಳಿ ಜಗ್ಗಿಷ್ಟು ಸಕ್ಕರೆ ಗುಳಿಗೆ ನುಂಗಿ ಅದು ತಕ್ಕಷ್ಟು ಸಕ್ಕರೆ ತಿಂದ್ರೆ ಸಕ್ಕರೆ ಗುಳಿಗೆ ಕೆಲಸ ಮಾಡೋದಿಲ್ಲ. ಹಾಗೆಯೇ ರೋಗದ ಜೊತೆಗೆ ನಾವು ಎದುರಿಸಬೇಕಾದ್ರೆ ಔಷಧಿ ತಗೋಬೇಕು, ಪಥ್ಯನೂ ಮಾಡ್ಬೇಕಂತಕ್ಕಂಥದ್ದು ಹೇಳ್ಬೇಕಾದಂತ ವಿಷಯ ಆಗಿದೆ. ಪಿತೃಪಕ್ಷಕ್ಕೂ ಮತ್ತು ವೈದಿಕ ಎರಡು ಒಂದೇನಾ ಅಥವಾ ಬೇರೆ ಬೇರೆನಾ? ಅಮ್ಮ, ಒಬ್ಬ ಮನುಷ್ಯ ಈ ಪ್ರಪಂಚದಲ್ಲಿ ಹುಟ್ಟಿ ಬರಬೇಕಾದ್ರೆ ತಂದೆಯಿಂದ ಶಕ್ತಿಯನ್ನ ಪಡೀತಾನೆ, ತಾಯಿಯಿಂದ ದೇಹವನ್ನು ಪಡೀತಾನೆ. ಅವರಿಬ್ರು ಕೂಡಿ ಜನ್ಮ ಕೊಡ್ತಾರೆ. ಆದ್ಮೇಲೆ ಹೆಸರಿಡೋರು ಸೋದರತ್ವ, ಜವಳ ತೆಗಿಸ್ಬೇಕಾದ್ರೆ ಎತ್ಕೊಳ್ಳೋರು ಸೋದರ ಮಾವ. ಮೊದಲನೇ ಡೆಲಿವರಿ ಖರ್ಚನ್ನ ಭರಿಸ್ಕೊಳ್ಳೋದು, ಮೊದಲನೇ ಸಾರಿ ಆ ಮೊಮ್ಮಗನ ನೋಡ್ಕೊಳ್ಳೋದು ಅಜ್ಜ ಅಜ್ಜಿ. ಆ ಮಗುವಿಗೆ ಹಾಕೋ ಮೊದಲನೇ ಬಂಗಾರ ಅಜ್ಜ ಅಜ್ಜಿ ಕೊಟ್ಟ ಕಾಣಿಕೆ ಆಗಿರುತ್ತೆ. ಹಾಗೆ ಯಾರೋ ವಿದ್ಯೆ ಕೊಟ್ರು, ಯಾರೋ ದುಡ್ಡು ಕೊಟ್ರು, ಯಾರೋ ನಮ್ಮನ್ನ ಬೆಳೆಸಿದ್ರು, ಯಾರೋ ಇಟ್ಕೊಂಡು ಓದಿಸಿದ್ರು, ಎಷ್ಟು ಟ್ಯೂಷನ್ ಹೇಳಿದ್ರು, ಇವರೆಲ್ಲ ನಮ್ಮ ಬೆಳವಣಿಗೆ ಕಾರಣಕರ್ತರಾಗಿರ್ತಕ್ಕಂಥವ್ರಿಗೆ ಮಾಡೋದು ಪಿತೃಪಕ್ಷ. ತಂದೆ ಮತ್ತು ತಾಯಿ ಸತ್ತಾಗ ಅವರವರ ತಿಥಿಗೆ ಮಾಡ್ತಕ್ಕಂಥದ್ದು ಏನಿರ್ತದೆ ಅದು ಕೇವಲ ವೈದಿಕ ಶ್ರಾದ್ದ ಆಗಿರುತ್ತೆ. ಪಕ್ಷದಲ್ಲಿ ನಮ್ಮ ಎಲ್ಲ ಹಿರಿಯರಿಗೆ ಆಪ್ತ ಮಿತ್ರ ಬಂಧು ಸ್ನೇಹಿತ ಸಖ, ಜೊತೆಗೆ ಪ್ರಾಣಿ ಪಕ್ಷಿಗಳು, ಯಾವ ಪ್ರಾಣಿ ನಮಗೆ ಇವತ್ತು ಸೇವೆ ಮಾಡಿದೆಯೋ, ಯಾವ ಎತ್ತು ನಮ್ಮ ಮನೆಯಲ್ಲಿ ದುಡ್ದಿದೆಯೋ, ಯಾವ ಆಕಳದ ಹಾಲನ್ನ ನಾವು ಕುಡಿದು ಬೆಳೆದಿದ್ದೇವೋ, ಯಾವ ವೃಕ್ಷಗಳ ಹಣ್ಣನ್ನು ತಿಂದು ನಾವು ಬೆಳೆದಿದ್ದೇವೋ, ಅವುಗಳಿಂದ ನಮ್ಮ ಬೆಳವಣಿಗೆ ಆಗಿದ್ದರಿಂದ ಅವುಗಳಿಗೂ ಕೂಡ ಒಂದು ತರ್ಪಣವನ್ನು ಕೊಟ್ಟು ಒಂದು ಪಿಂಡವನ್ನು ಕೊಡ್ತಕ್ಕಂಥದ್ದು ಸನಾತನ ಭಾರತೀಯ ಸಂಸ್ಕೃತಿಯ ವೈಶಿಷ್ಟ್ಯ ಆಗಿತ್ತು. ಎಲ್ಲರನ್ನು ಸ್ಮರಣೆ ಮಾಡೋದು ಪಿತೃಪಕ್ಷ.
ಕೇವಲ ವ್ಯಕ್ತಿಗಳಿಗೋಸ್ಕರ ಮಾಡ್ತಕ್ಕಂಥದ್ದು ಮಾತ್ರ ಹುತಾತ್ಮದಿ. ಹೇಗೆ ನಾವು ಒಬ್ಬೊಬ್ಬರದ್ದು ಪುಣ್ಯತಿಥಿ ಅಂತ ಹೇಳ್ತೇವೆ, ಪುನೀತ್ ರಾಜ್ಕುಮಾರ್ ಪುಣ್ಯತಿಥಿ, ಅದು ಕೇವಲ ಪುನೀತ್ ರಾಜ್ಕುಮಾರ್ಗೆ ಮಾತ್ರ ಅನ್ವಯ ಆಗುತ್ತೆ. ಹುತಾತ್ಮ ದಿನಾಚರಣೆ ಮಾಡಿದ್ರೆ ದೇಶಕ್ಕೋಸ್ಕರ ಯಾರ್ಯಾರು ಸತ್ತಾರೋ ಅವರೆಲ್ಲರೂ ಅದರಲ್ಲಿ ಬಂದ್ಬಿಡ್ತಾರೆ. ಹಾಗೆಯೇ ಪಕ್ಷ ಮಾಸದಲ್ಲಿ ಪಿತೃಪಕ್ಷದಲ್ಲಿ ಮಾಡೋದು ನಮ್ಮ ಎಲ್ಲ ಹಿರಿಯರ ಸ್ನೇಹಿತರು ಮಿತ್ರರು, ಜಾತಿ ಪ್ರಶ್ನೆ ಇಲ್ಲದ ಬರೋದಿಲ್ಲ. ಮೊನ್ನೆ ಒಬ್ರು ಯಾರೋ ಬಂದ್ರು, ಅವರು ಶ್ರಾದ್ದ ಮಾಡ್ಬೇಕಿತ್ತು ಪಿತೃಪಕ್ಷದಲ್ಲಿ, ನಿಮ್ಮ ಸ್ನೇಹಿತರದಿಡ್ರಿ ಅಂದ್ರೆ ಮೂಲತಃ ನವಲ್ಗುಂದ ಅಂತ ಇಟ್ರು. ಹಿಂಗೆ ಯಾಕಂದ್ರೆ ನನ್ನ ಎತ್ತಿ ಆಡಿಸಿ ಬೆಳೆಸ್ತಾರೆ, ಅವರೇ ಇದ್ರು. ಇಲ್ಲಿ ಜಾತಿ ಪ್ರಶ್ನೆ ಬರಲಿಲ್ಲ, ನಮ್ಮನ್ನು ಅವ್ರು ಎತ್ತಿ ಆಡಿಸಿ ಬೆಳೆಸಿದ್ರು. ಆದ್ರಿಂದ ಅವರ ಋಣದಿಂದ ನಾವು ಬೆಳೆದಿದ್ದೇವೆ. ಆದ್ರಿಂದ ಅದರಿಂದ ಮುಕ್ತಿಯನ್ನ ಪಡ್ಕೊಳ್ಳೋದು ಪಿತೃಪಕ್ಷದ ಉದ್ದೇಶ ಆಗಿರುತ್ತೆ. ತಂದೆ ಮತ್ತು ತಾಯಿಗಳಿಗೋಸ್ಕರ ಅವ್ರವ್ರ ಸತ್ತ ತಿಥಿಯಲ್ಲಿ ಮಾಡ್ತಕ್ಕಂಥದ್ದು ಶ್ರಾದ್ದವಾಗಿ. ಮೂರೇ ಹೆಸರು ಹೇಳ್ತೀವಿ ಅವಾಗ, ತಂದೆ ತಾತ ಮುತ್ತಾತ, ತಾಯಿ ಅಜ್ಜಿ ಮುತ್ತಜ್ಜಿ, ಇದು ಶ್ರಾದ್ದ ಮಾಡ್ತಕ್ಕಂಥದ್ದು. ಮೂರು ಹೆಸರಿದ್ರೆ ಪಕ್ಷಮಾಸದಲ್ಲಿ ಆಪ್ತ ಮಿತ್ರ ಬಂಧು ಸಖ ಸ್ನೇಹಿತ ಎಲ್ಲರನ್ನೂ ತಗೊಂಡು ಮಾಡ್ತಕ್ಕಂಥದ್ದು. ಹೆಣ್ಣು ಕೊಟ್ಟ ಅತ್ತೆ ಮಾವ, ನಮ್ಮ ಸೋದರ ಅತ್ತೆ ಸೋದರ ಮಾವ, ಇವರೆಲ್ಲ ನಮ್ಮನ್ನ ಕರುಣೆಯಿಂದ ಬೆಳೆಸಿ ದೊಡ್ಡವರನ್ನಾಗಿ ಮಾಡಿದ್ರು. ಮೊದಲನೇ ಬಂಗಾರ ಹೆಣ್ಣಜ್ಜ ಕೊಟ್ರು. ಹೆಸರಿಡ ಮುಂದೆ ಸೋದರ ಅತ್ತೆ ಎತ್ಕೊಂಡ್ಲು, ಜವಳ ತಕ್ಷಣ ಮತ್ತೆ ಸೋದರ ಮಾವ ಎತ್ಕೊಂಡ. ಮೊದಲನೇ ಸಾರಿ ಊಟ ಮಾಡಿಸ್ಬೇಕಾದ್ರೆ ಸೋದರ ಮಾವನೇ ಬೆಳ್ಳಿ ಬಟ್ಲ ತಗೊಂಡ್ಬಂದು ದೇವರಿಗೆ ಒಳಗೆ ನೈವೇದ್ಯ ಮಾಡಿ ಒಂಚೂರು ಹೋಳಿಗೆ ಹಾಲನ್ನ ಕೂಸಿಗೆ ತಿನ್ಸಿ ಬೆಳ್ಳಿ ಬಟ್ಲ ಕೊಟ್ಟೋದ. ಹೀಗೆ ಎಲ್ಲರಿಂದ ನಾವು ಕರುಣೆಯಿಂದ ಬೆಳೆದವರಾಗಿರ್ತೀವಿ. ಒಬ್ಬರೇ ನಮ್ಮಷ್ಟಕ್ಕೆ ನಾವು ಪ್ರಾಣಿಗಳಂತೆ ದೊಡ್ಡವರಾಗೋದಿಲ್ಲ. ಪ್ರಾಣಿಗಳು ಕೇವಲ ತಂದೆ ಯಾರಂತಲೇ ಗೊತ್ತಿರೋದಿಲ್ಲ. ತಾಯಿ ಮಾತ್ರ ಜನ್ಮ ಕೊಡುತ್ತೆ, ತಾಯಿ ಮಾತ್ರ ಅವನ ಸಂರಕ್ಷಣೆ ಮಾಡುತ್ತೆ. ಸ್ವಲ್ಪ ದೊಡ್ಡದಾದ್ಮೇಲೆ ಅವ್ನ ಕೈ ಬಿಟ್ಬಿಡ್ತಾವ. ಆಕಳ ಇರ್ಬೋದು, ನಾಯಿ ಇರ್ಬೋದು, ಆನೆ ಇರ್ಬೋದು, ಹುಲಿ ತಿಂಗಳು ಇರ್ಬೋದು, ಹಾಲು ಕುಡಿಯೋದ್ ಬಿಟ್ರೆ ತಾಯಿಯಿಂದ ಅವು ಬಿಡುಗಡೆ ಹೊಂದಿಬಿಡುತ್ತೆ. ಆದ್ರೆ ಮನುಷ್ಯನಿಗೆ ಹಂಗೆ ಆಗೋದಿಲ್ಲ. ಆದ್ರಿಂದ ಅವರೆಲ್ಲರೂ ನಮ್ಮ ಮೇಲೆ ಇದ್ದೇ ಇರ್ತದೆ. ಆದ್ರಿಂದ ಅದರಿಂದ ನಾವು ಬಿಡುಗಡೆ ಹೊಂದೋದೇ ಈ ಒಂದು ಪಕ್ಷವನ್ನು ಮಾಡ್ತಕ್ಕಂಥ ಉದ್ದೇಶವಾಗಿರುತ್ತೆ. ಒಟ್ಟಾರೆಯಾಗಿ ಎಲ್ಲಾ ದೋಷಗಳನ್ನ ನಾವು ಹೋಗ್ಲಾಡ್ಕೋಬೇಕು ಅಂತಂತಂದ್ರೆ ಅದು ಈ ಮಾಸದಲ್ಲಿ ಯಾವ ರೀತಿಯಾದ ದಾನಗಳನ್ನ ಮಾಡೋದ್ರಿಂದ ನಮ್ಮ ದೋಷನ ಸ್ವಲ್ಪ ಮಟ್ಟಿಗೆ ನಾವು ಕಡಿಮೆ ಮಾಡ್ಕೊಳ್ಬಹುದು ಜೀವನದಲ್ಲಿ. ಎಳ್ಳೆಣ್ಣೆ ದಾನ ಕೊಡಬಹುದು. ಯಾಕಂದ್ರೆ ಎಣ್ಣೆ ಜ್ಞಾನದ ರೂಪ, ಅದಕ್ಕಾಗಿ ತೈಲಧಾರೆ ಅಂತ ಹೇಳ್ತಾರೆ. ಅದಕ್ಕೆ ಎಳ್ಳೆಣ್ಣೆ ದೀಪ ಹಚ್ಚಿದ್ರೆ ಎಲ್ಲ ದೋಷಗಳು ಹೋಗುತ್ತೆ ಮನೆಗಳಲ್ಲಿ. ಅದರಿಂದ ವಿಶೇಷವಾಗಿ ಎಳ್ಳನ್ನ ದಾನ ಕೊಡಬಹುದು. ಸೂರ್ಯನಿಗೆ ಪ್ರತಿನಿಧಿಸತಕ್ಕಂಥದ್ದು ಎಳ್ಳೆ, ಆದ್ರಿಂದ ಎಳ್ಳನ್ನ ದಾನ ಕೊಟ್ಟು, ಮತ್ತು ಕೆಂಪು ಬಟ್ಟೆಯನ್ನ ದಾನ ಕೊಡಬಹುದು, ಅಥವಾ ಬಿಂಬ ದಾನ ಕೊಡಬಹುದು. ಸಣ್ಣ ಸಣ್ಣ ಮಕ್ಕಳಿಗೆ ರಗ್ಗು, ಸ್ವೆಟರ್ಗಳು, ಉಲ್ಲನ್ಗಳು ಇಂಥವನ್ನ ದಾನ ಕೊಡಬಹುದು. ಇದರಿಂದ ಏನಾಗುತ್ತೆ ಅಂದ್ರೆ ಏನೇ ದೋಷಗಳಿದ್ರು ಪರಿಹಾರ ಆಗಿ ಅವರ ಜೀವನದಲ್ಲಿ ಒಳ್ಳೆಯದಾಗುತ್ತೆ. ಒಟ್ಟಾಗಿ ನಮಗೆ ಈ ಮಾಸದಲ್ಲಿ ಸಾಕಷ್ಟು ಲಾಭ ಸಿದ್ಧಿ ಆಗ್ಬೇಕು ಅಂತಂದ್ರೆ ಏನ್ ಹೇಳ್ತೀರಾ ಕೊನೆಯದಾಗಿ? ಏನಿಲ್ಲ, ಎಲ್ಲಾ ಮಾಸಗಳಲ್ಲೂ ಸಿದ್ಧಿ ಆಗುತ್ತೆ. ಬಟ್ ಹೇಗೆ ಅಂತ ಕೇಳಿದ್ರೆ ಈಗ ವಿಶೇಷವಾಗಿ ಸೂರ್ಯನ ಒಂದು ಕಿರಣಗಳು ಕಡಿಮೆ ಪ್ರಖರತೆ ನಮಗೆ ಕಾಡ್ತಾ ಇರೋದ್ರಿಂದ ಹೆಚ್ಚಾಗಿ ದೇವರ ಧ್ಯಾನ ಮಾಡೋದ್ರಿಂದ ಒಳ್ಳೆ ಮನಸ್ಸು ಸಿಗ್ತದೆ. ಒಳ್ಳೆ ಮನಸ್ಸು ಆತು ಅಂದ್ರೆ ಒಳ್ಳೆ ಜ್ಞಾನ ವಿಚಾರಗಳು ಬರ್ಲಿಕ್ಕೆ ಆಗ್ತಾವ. ಆದ್ರಿಂದ ಈ ಒಂದು ವಿಶೇಷವಾಗಿ ಭಗವಂತನ ಕುತ್ಕೊಂಡು ನಾಮಸ್ಮರಣೆ ಮಾಡೋದು. ಹಾಸಿಗೆ ಮೇಲೆ ಕೂಡ್ರಿ, ಕುರ್ಚಿ ಮೇಲೆ ಕೂಡ್ರಿ, ಎಲ್ಲೇ ಕೂಡ್ರಿ ಭಗವಂತನ ನಾಮಸ್ಮರಣೆ ಮಾಡ್ಬೋದು. ಮನುಷ್ಯನಿಗೆ ಇಂಥಲ್ಲಿ ಮರಣ ಬಂದಿಲ್ಲ ಅಂತಿಲ್ಲ. ಸ್ನಾನಕ್ಕೆ ಹೋದವ್ರು ಸತ್ತಿದ್ದಾರೆ, ಆಟ ಮೇಲೆ ಮಲಗಿದವ್ರು ಸತ್ತಿದ್ದಾರೆ, ಅಡಿಗೆ ಮನೇಲಿ ಊಟ ಕೂತವ್ರು ಸತ್ತಾರೆ. ಹಾಗೆ ಎಲ್ಲಾ ಕಡೆನೂ ಸಾವು ಬರ್ತದಾದ್ರಿಂದ ಎಲ್ಲ ಕಡೆನೂ ಭಗವಂತ ಬಂದೇ ಬರ್ತಾನ. ಆದ್ರಿಂದ ಕೂತಾಗ, ನಿಂತಾಗ, ಹೋಗುವಾಗ, ಬರುವಾಗ ಎಲ್ಲಿದ್ರೂ ಕೂಡ ಭಗವಂತ ನಾಮಸ್ಮರಣೆ ಮಾಡಿದ್ರೆ ಭಗವಂತ ನಮ್ಮ ಹತ್ರ ಬಂದೇ ಬರ್ತಾನೆ. ನಮ್ಮನ್ನ ತಾಯಿ ಅತ್ತೆ ಮಾತ್ರ ತಾಯಿ ಮಗುವನ್ನು ಎತ್ಕೊಳ್ತಾಳೆ. ಹಾಗೆ ನಾವು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ ಮಾತ್ರ ನಮ್ಮನ್ನ ದೇವರ ಎತ್ಕೊಂಡು ನಮ್ಮ ಸನ್ಮಾರ್ಗದಲ್ಲಿ ನಡೆಸ್ತಾನೆ ಅಂತಕ್ಕಂಥದ್ದು. ಸಾಕಷ್ಟು ವಿಚಾರನ ವೈಶಿಷ್ಟ್ಯ ಮಹತ್ವಗಳನ್ನು ತಿಳಿಸ್ಕೊಟ್ರಿ. ಇವತ್ತು ನಿಮ್ಮ ಬಿಸಿ ಶೆಡ್ಯೂಲ್ ಅಲ್ಲಿ ಕೂಡ ನಾವು ಸಾಕಷ್ಟು ಮಾಹಿತಿಗಳನ್ನ ಹೇಳ್ಕೊಡಿ. ನಿಮ್ಗೂ ಧನ್ಯವಾದಗಳು. ನಿಮ್ಗೂ ಕೂಡ ಕೇಳಿದವ್ರು ಎಲ್ಲರಿಗೂ ಒಳ್ಳೇದಾಗ್ಲಿ, ದೇವರು ಒಳ್ಳೇದ್ ಮಾಡ್ಲಿ, ಒಳ್ಳೆ ಮನಸ್ಸನ್ನ, ಒಳ್ಳೆ ಸಮಾಧಾನವನ್ನೆಲ್ಲರಿಗೂ ಕೊಡ್ಲಿ. ಚಿಂತಾ ದಹತಿ ನಿರ್ಜೀವಂ, ಚಿತಾದಹತಿ ನಿರ್ಜೀವಂ, ಚಿಂತಾದಹತಿ ಸಜೀವಂ. ಚಿಂತೆ ಅನ್ನೋದು ಮನುಷ್ಯ ಜೀವಂತ ಸುಡುತ್ತೆ, ಚಿತೆ ಕೇವಲ ಹೆಣವನ್ನು ಮಾತ್ರ ಸುಡುತ್ತೆ. ಆದ್ರಿಂದ ಚಿಂತೆಯಿಂದ ನಾವು ಹೊರಗೆ ಬರಬೇಕು. ಭಗವಂತ ಏನ್ ಮಾಡ್ತಾನೆ ಅದಾಗತ್ತೆ, ಏನಾಗ್ಲಿ ಒಳ್ಳೇದಾಗತ್ತೆ ಅನ್ನೋದನ್ನ ಭಾವಿಸ್ಕೊಂಡಾಗ ಇವತ್ತಿಲ್ಲ ನಾಳೆ ಖಂಡಿತ ಜೀವನದಲ್ಲಿ ಒಳ್ಳೇದಾಗೇ ಆಗುತ್ತೆ. ಏನೇ ಒಂದು ಸಣ್ಣ ವಿಷಯಗಳಲ್ಲಿಯೂ ಕೂಡ ನಾವು ಭಗವಂತನ ಧ್ಯಾನ ನಾಮಸ್ಮರಣೆಯಿಂದ ನಾವು ಒಂದು ಒಳ್ಳೆ ಮನಸ್ಸನ್ನ ಪಡೆಯಬಹುದು. ಒಳ್ಳೆ ಮನಸ್ಸಿಂದ ಏನ್ ಬೇಕಿದ್ರೂ ಸಾಧಿಸ್ಕೊಳ್ಬಹುದು ಅಂತ ಹೇಳ್ತಾ ಮಾತಿಗೆ ವಿರಾಮ ಕೊಡ್ತೇನೆ. ಜೈ ಭುವನೇಶ್ವರಿ, ಜೈ ಗುರುಪಾಶ.